ಕೆಲವು ದಿನಗಳ ಹಿಂದೆ ಹಾವುಗೊಲ್ಲರವನೊಬ್ಬ ಬಂದ. ತಾನು ಹಾವುಗೊಲ್ಲರ ಎಂಕ್ಟನ ನಂಟಬಾವನೆಂದು, ಎಂಕ್ಟ ಹಾವು ಹಿಡಿಯುತ್ತಾ ಆಕಸ್ಮಿಕವಾಗಿ ಹಾವು ಕಚ್ಚಿ ಸತ್ತೇ ಹೋದನೆಂದು ಹೇಳಿದ. ಕೆಲವು ದಿನಗಳಿಂದ ಜ್ವರದಲ್ಲಿ ನರಳುತ್ತಿದ್ದ ಎಂಕ್ಟನಿಗೆ ಹುಷಾರಿರಲಿಲ್ಲವಂತೆ. ಹಾಗಾಗಿ ನಾಗರ ಹಾವೊಂದನ್ನು ಹಿಡಿಯ ಹೋದಾಗ ಅದರ ತಲೆಯನ್ನು ಹಿಡಿಯುವುದರ ಬದಲು ಅದರ ಕುತ್ತಿಗೆ ಹಿಡಿದನಂತೆ. ಹಾವಿಗೆ ಹಿಂದಕ್ಕೆ ತಿರುಗಿ ಕಚ್ಚಲು ಅದರಿಂದ ಸಾಧ್ಯವಾಗಿ ಕೆಲವೇ ಗಂಟೆಯೊಳಗೆ ಎಂಕ್ಟ ಸತ್ತು ಹೋದನಂತೆ. ಅಲೋ, ಹಾವಿನ ವಿಷಕ್ಕೆ ಔಷಧಿ ಅಂತ ಬೇರು, ನಾರು, ಮಣಿ ಎಲ್ಲ ನಮಗೆ ಮಾರುತ್ತೀರಾ, ಮತ್ತೆ ನಿಮಗೆ ಹಾವು ಕಚ್ಚಿದರೆ ಔಷಧಿ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲವಾ? ಹಾಗಾದರೆ ನಿಮ್ಮ ಸುಡುಗಾಡು ಬೇರು ತಗೊಂಡು ನಾವು ಔಷಧಿ ಮಾಡಲು ಹೋದರೆ ನಮ್ಮ ಕಥೆ ಏನು ಎಂದು ಕೇಳಿದೆ. ನಮ್ದೆಲ್ಲ ಅಸಲಿ ಔಷಧಿ ಸ್ವಾಮಿ, ಅದ್ರಾಗೇನೂ ಮೋಸ ಇಲ್ಲ. ಆ ಔಷಧಿಲಿ ಸುಮಾರು ಜನರ ಜೀವ ಉಳಿಸಿಲ್ವಾ ನಾವು? ಏನಂದ್ರೆ ಹಾವು 2 ಬೆರಳಿನ ಸಂಧಿಗೆ ಕಚ್ಚಿದ್ರೆ ಮಾತ್ರ ಯಾರ ಕೈಯಲ್ಲೂ ಜೀವ ಉಳಿಸೋದಿಕ್ಕೆ ಆಗೋಲ್ಲ ಸ್ವಾಮಿ. ಎಂಕ್ಟನಿಗೆ ಸರಿಯಾಗಿ ಅಲ್ಲಿಗೆ ಕಚ್ಚಿತ್ತು ಎಂದು ಅವನುತ್ತರಿಸಿದ. ಪಾಪ, ಇಲ್ಲಿಗೆ ಬಂದಾಗೆಲ್ಲ ತೋಟಕ್ಕೆ ಬಂದು ಹಾವು ಹಿಡಿತಿದ್ದ. ಎಂಥ ಅನ್ಯಾಯ ಆಯಿತು ಎಂದು ದುಃಖ ಸೂಚಿಸಿದೆ. ಅವನು ಬೇಲೂರಲ್ಲಿ ಸತ್ತಿದ್ದು ಸ್ವಾಮಿ. ಪಾಪ, ಅವನು ಸಾಯ್ತಾ ನಿಮ್ಮನ್ನೆನೆಸಿಕೊಂಡು ಸತ್ತ ಸ್ವಾಮಿ ಎಂದು ನನ್ನ ಕರುಣೆಯನ್ನು ಉದ್ರೇಕಿಸಲು ಹಸಿ ಸುಳಂದನ್ನು ಹೇಳಿದ. ಸಾಯುತ್ತಾ ನನ್ನನ್ನು ಜ್ಞಾಪಿಸಿಕೊಳ್ಳಲು ನಾನೇನು ಎಂಕ್ಟನ ಏಕಮಾತ್ರ ಆಪ್ತನೇನೂ ಆಗಿರಲಿಲ್ಲ. ಮತ್ತು ಈ ಹಾವುಗೊಲ್ಲರವನಿಗೆ ಅವನು ಜ್ಞಾಪಿಸಿಕೊಂಡದ್ದು ನನ್ನನ್ನೇ ಎಂದು ಗೊತ್ತಾಗಲು ಸಾಧ್ಯವಿರಲಿಲ್ಲ. ಏಕೆಂದರೆ ನಾನು ಇವನನ್ನು ನೋಡುತ್ತಿದ್ದುದು ಇದೇ ಮೊದಲು. ನಾನು ಹಾವುಗೊಲ್ಲರ ಎಂಕ್ಟ ಗೊತ್ತೇ ಎಂದು ಇವನನ್ನು ಕೇಳಿದ್ದಕ್ಕೆ ನನಗೂ ಅವನಿಗೂ ಪರಿಚಯ ಇದೆ ಎನ್ನುವ ಸೂಚನೆ ಸಿಕ್ಕಿ ಅದನ್ನೇ ಕನ್ನ ಅನುಕೂಲಕ್ಕೆ ಬಳಸಲು ಇವನು ಯತ್ನಿಸುತ್ತಿರುವಂತೆ ಕಂಡಿತು. ಇವನು ಸ್ವಲ್ಪ ಕದಿಮೇನೆ ಎಂದು ತೀರ್ಮಾನಿಸಿದೆ. ಆದರೂ ಸಂಭಾಷಣೆ ಶುರು ಮಾಡಿದ ಮೇಲೆ ಹೇಗಾದರೂ ಮುಗಿಸಬೇಕಲ್ಲ. ಅದಕ್ಕಾಗಿ ಹೋಗ್ಲಿ ಬಿಡು, ಏನೋ ಆಗಬಾರದು ಆಗಿ ಹೋಯ್ತು. ಹಾವು ಹಿಡಿಯೋ ದಂಧೆಗೆ ಹೋದರೆ ಈ ಅಪಾಯ ತಪ್ಪಿದ್ದಲ್ಲ ಎಂದೆ. ಏನ್ ಸ್ವಾಮಿ, ಹೋಗ್ಲಿ ಬಿಡುವಂತೀರಲ್ಲ? ಹೋದವನೇನೋ ಹೋದ, ತಣ್ಣಗೆ ಕಣ್ಮುಚ್ಚಿಕೊಂಡು ಸ್ವಾಮಿಪಾದ ಸೇರಿದ. ಇದ್ದವರ ಪಾಡು ಹೇಳಿ. ಇದ್ದೊಬ್ಬ ಮಗಳ ದಿಕ್ಕಿಲ್ಲ ತಬ್ಬಲಿ ಮಾಡಿ ಹೋಗಿದ್ದಾನೆ, ನಾವೀಗ ಅವಳ ನೋಡಿಕೊಳ್ಬೇಕಲ್ಲ ಎಂದ ಅವನು. ಎಂಕ್ಟನಿಗೆ ಮಗಳಿದ್ದುದು ನನಗೆ ಗೊತ್ತೂ ಇರಲಿಲ್ಲ, ನೋಡಿಯೂ ಇರಲಿಲ್ಲ. ಒಬ್ಬಳು ಹೆಂಡತಿ ಕಟ್ಟಿಕೊಂಡು ತಿರುಗುತ್ತಿದ್ದುದನ್ನು ಮಾತ್ರ ನೋಡಿದ್ದೆ. ಒಂದು ಪುಟ್ಟ ಕೂಸು ಇತ್ತು. ಹುಟ್ಟಿದ ಹಲವು ತಿಂಗಳಿಗೆ ಅದು ತೀರಿಹೋಯ್ಕೆಂದು ಎಂಕ್ಟ ನನಗೆ ಒಮ್ಮೆ ಹೇಳಿದ್ದ. ಎಂಕ್ಟ ನಿಜವಾಗಿಯೂ ತೀರಿಕೊಂಡಿದ್ದಾನೋ ಅಥವಾ ಬೇರಾವನೋ ಆ ಹೆಸರಿನವನ ಬಗ್ಗೆ ಇವನು ಹೇಳುತ್ತಿದ್ದನೋ ನನಗೆ ಅನುಮಾನವಾಯಿತು. ಎಂಕ್ಟ ಸತ್ತುದಕ್ಕೆ ನಾನು ಬಹಿರಂಗವಾಗಿ ಸಂತಾಪ ಸೂಚಿಸಿದ್ದನ್ನೇ ಇವನು ಬಂಡವಾಳ ಮಾಡಿಕೊಂಡು ನನ್ನ ಬಳಿ ಏನಾದರೂ ಗಿಟ್ಟಿಸಲು ನೋಡುತ್ತಿದ್ದನೆನ್ನುವುದು ನನಗೆ ಖಚಿತವಾಯಿತು. ಅವನ ಹೆಣ ಸತ್ತೋಗಿದ್ದು ನಿಮಗೆ ಗೊತ್ತಲ್ಲ ಎಂದು ಇನ್ನೊಂದು ಕರುಣಾಜನಕ ಕಥೆ ಬಿಚ್ಚಲು ನನ್ನೆದುರು ಪೀಠಿಕೆ ಹಾಕಿದ. ಎಂಕ್ಟ ಇರುವಾಗಲೇ ಅನೇಕ ವರ್ಷಗಳ ಹಿಂದೆ ಅವನ ಹೆಂಡತಿ ತೀರಿಹೋಗಿದ್ದಳು. ಆಕೆ ಸತ್ತಿದ್ದು ಅನೇಕ ರಹಸ್ಯಮಯ ಊಹಾಪೋಹಗಳಿಗೆ ಎಡೆಗೊಟ್ಟಿತ್ತು. ಇನ್ನು ಇವನು ಮತ್ತೊಂದು ಗಂಟೆ ನನಗೆ ಕೊರೆಯುತ್ತಾನೆಂದು ದಿಗುಲು ಬಿದ್ದು, ಗೊತ್ತು ಬಿಡು, ನಾನು ಅವನನ್ನು ಮೊದಲು ನೋಡಿದ್ದು ಅವನ ಹೆಣ್ಣಿನ ಹೆಣದ ಪಕ್ಕ ಎಂದೆ. ಅವಳು ತೀರಿಕೊಂಡ ಅನಂತರ ಎಂಕ್ಟ ಇನ್ನೊಂದು ಮದುವೆ ಆಗಲು ಯತ್ನಿಸುತ್ತಿದ್ದ. ಇದೆಲ್ಲ ವರದಿ ಮಾಡಿದ ಮೇಲೂ ಆ ಆಸಾಮಿ ನಿಂತೇ ಇದ್ದ. ಹಾವು ಹಿಡಿಯುತ್ತೀಯೇನೋ ಎಂದು ಕೇಳಿದ್ದಕ್ಕೆ ನನಗೆ ಪುಂಗಿ ಊದಕ್ಕೆ ಬರೋದಿಲ್ಲ ಸ್ವಾಮಿ ಎಂದ. ಆದರೆ ಜಾಗ ಬಿಟ್ಟು ಕದಲದೆ ನಿಂತಲ್ಲೇ ನಿಂತಿದ್ದ. ಇವನ ಸಾನ್ನಿಧ್ಯದಿಂದ ಹೇಗಾದರೂ ಪಾರಾಗಬೇಕೆಂದು ನಿರ್ಧರಿಸಿ ಬೇರೆ ಉಪಾಯ ಕಾಣದೆ, ಈಗೇನಾಗಬೇಕು ನಿನಗೆ, ನಿಂತೇ ಇದ್ದೀಯಲ್ಲ ಎಂದು ಬಾಯಿಬಿಟ್ಟೆ ಕೇಳಿದೆ. ಏನಿಲ್ಲ ಸ್ವಾಮಿ, ನಿಮ್ಮಂಥವರತ್ರ 3 ಆಸು 6 ಆಸು ಇಸ್ಕೊಂಡು ಆ ಹೆಣ್ಮಗಳಿಗೆ ಒಂದು ರವಕೆ ತಕ್ಕೊಡೋಣ ಅಂತ ಇದ್ದೀನಿ ಎಂದ. ಅದು ಸುಳ್ಳೆ. ಸಂಜೆ ಸರಿಯಾಗಿ ಶರಾಬು ಹುಯ್ದುಕೊಳ್ಳೋದಕ್ಕಷ್ಟೇ ಅವನು ಹಣ ಕೇಳುತ್ತಿದ್ದುದು. ಆದರೆ ಇದೆಲ್ಲ ಸುಳ್ಳು ಎಂದು ಅವನಿಗೆ ಜೋರು ಮಾಡಿ ತನಿಖೆಗೆ ಹೊರಟರೆ ಇನ್ನೂ ಹಲವಾರು ಗಂಟೆ ಅವನ ಕಪಟ ನಾಟಕ ನೋಡಬೇಕಾಗುತ್ತದೆ. ಅದಕ್ಕಾಗಿ ಅವನಿಗೆ ಕೂಡಲೇ 1 ರೂಪಾಯಿ ಕೊಟ್ಟೆ. ಅವನು ಪರಮಾನಂದದಿಂದ ಎಂಕ್ಟನ ಆತ್ಮಕ್ಕೆ ಶಾಂತಿ ಕೋರಿ ಅಲ್ಲಿಂದ ನಿರ್ಗಮಿಸಿದ. ಹಾವುಗೊಲ್ಲರ ಎಂಕ್ಟ ಹಾವು ಕಡಿದು ಸತ್ತಿದ್ದು ನಿಜವಿದ್ದರೂ ಇರಬಹುದು. ಏಕೆಂದರೆ ಅವನನ್ನು ನಾನು ಕೊನೆಯ ಬಾರಿ ನೋಡಿದ್ದು ಹೀಗೆ 3-2 ವರ್ಷಗಳ ಹಿಂದೆ. ಕರಿಯಪ್ಪನೂ ಅವನು 8 ಮೈಲಿ ದೂರದ ಆಲದೂರಿನಿಂದ ಸೈಕಲ್ ಮೇಲೆ ಡಬಲ್ ರೈಡ್ ಹೊಡೆದುಕೊಂಡು ಬಂದು ನನ್ನ ಬಳಿ ಜಗಳ ಆಡಿದ್ದರು. ನಾನು ಅವರ ಮೇಲೆ ಸಿಕ್ಕಾಪಟ್ಟೆ ಏನೇನನ್ನೋ ಬರೆದಿದ್ದೇನೆಂದು ಅವರಿಗೆ ಸಿಟ್ಟು ಬಂದಿತ್ತು. ಇಬ್ಬರೂ ಓದು ಬರಹ ಬರುವವರಲ್ಲ. ಕರಿಯಪ್ಪ ಬಸ್ಸಿಗೆ ಕಾಯುತ್ತಾ ನಿಂತಿದ್ದಾಗ ಅವನೊಡನೆ ನಿಂತಿದ್ದ ಸ್ಕೂಲ್ ಹುಡುಗರು ಕರ್ವಾಲೋ ಕಾದಂಬರಿಯಲ್ಲಿ ಕರಿಯಪ್ಪ ಎಂಕ್ಟನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ಕಂಡಾಪಟ್ಟೆ ಬರೆದಿದ್ದೇನೆ ಎಂದು ಹೇಳಿ ನಗಾಡಿದರಂತೆ. ಅದರಿಂದ ರೇಗಿದ ಕರಿಯಪ್ಪ ಎಂಕ್ಟನನ್ನು ಕರೆದುಕೊಂಡು ವಿಚಾರಣೆ ಮಾಡಲು ಬೆಳಗಿನ ಝಾವಕ್ಕೆ ಮನೆ ಬಳಿ ಹಾಜರಾಗಿದ್ದ. ಇರಬಹುದು, ನಾನು ಅಂಥವನೇ ಅಂತಿಟ್ಕೊಳ್ಳಿ. ಗಂಡಸರು ಅಂದ ಮೇಲೆ ಕೆಸರು ಕಂಡಲ್ಲಿ ತುಳಿಯುತ್ತೇವೆ, ನೀರು ಕಂಡಲ್ಲಿ ತೊಳೆಯುತ್ತೇವೆ. ಆದರೆ ನಾನ್ಯಾವ ಜಾತಿ, ಇವನ್ ಯಾವ ಜಾತಿ?
ನನ್ನ ನೀವು ಇಂಥವ ಅಂತ ತಿಳಿದಿದ್ದೀರಲ್ಲ ಎಂದು ಕೂಗಾಡಿದ. ಬಹುಶಃ ಯಾವ ಲೇಖಕನಿಗೂ ಅವನ ಪಾತ್ರಗಳು ಹೀಗೆ ಕಥೆಯಿಂದೆದ್ದು ಬಂದು ವಿಚಾರಣೆ ಮಾಡಿಲ್ಲ ಎಂದು ತೋರುತ್ತದೆ. ನಾನು ಕರ್ವಾಲೋ ಕಾದಂಬರಿ ಬರೆದು 15 ವರ್ಷದ ತರುವಾಯ ಅದನ್ನು ಸ್ಕೂಲ್ ಹುಡುಗರಿಗೆ ಪಠ್ಯಪುಸ್ತಕ ಮಾಡಿ ಅವರ ಬಾಯಿಂದ ಇವನ ಕಿವಿಗೆ ಬರೆದದ್ದೆಲ್ಲ ಬಿದ್ದು ಆ ಪಾತ್ರಗಳು ಬಂದು ಜಗಳ ಆಡುತ್ತಾವೆಂದು ನನಗೆ ಕನಸು ಮನಸ್ಸಿನಲ್ಲಿಯೂ ಹೊಳೆಯಲಿಲ್ಲ. ಅವರ ಬಗ್ಗೆ ಯಾವುದೇ ದುರಭಿಪ್ರಾಯ ಇಲ್ಲದ ನಾನು ಕಂಡಾಪಟ್ಟೆ ಬರೆದು ಮರ್ಯಾದೆ ತೆಗೆಯಲು ಕಾರಣವೇ ಇರಲಿಲ್ಲ. ನಾನು ಅಂಥದ್ದೇನೂ ಬರೆದಿಲ್ಲ, ಹಾಗೇನಾದರೂಲಿದ್ದರೆ ಮುಂದಿನ ಸಾರಿ ಸರಿಯಾಗಿ ಬರೆಯುತ್ತೇನೆ ಎಂದು ಹೇಳಿದೆ. ಅವರ ಕೋಪ ಎಷ್ಟು ಕ್ಷಣಿಕವಾದುದ್ದೇ, ಅಷ್ಟು ಹೇಳಿದ್ದಕ್ಕೆ ಅವರಿಗೆ ಸಮಾಧಾನವಾಗಿ ಅದೇನು ಬರೆದಿದ್ದೀರೆ ಎಂದು ಸಹ ಅವರು ವಿವರಣೆ ಕೇಳಲಿಲ್ಲ. ಎಂಟ ನಿರ್ಗಮಿಸುತ್ತಾ, ಎಲ್ಲರಿಗೂ ಗೊತ್ತಲ್ಲ ಸ್ವಾಮಿ ನನ್ನ ವಿಚಾರ, ಅಷ್ಟೆಲ್ಲಾ ಬರೀರಿ, ಸುಮ್ಮನೆ ಏನೇನೋ ಬರೀಬ್ಯಾಡ್ರಿ ಎಂದು ಹೇಳಿ ಹೋದ. ಎಂಟನನ್ನು ನಾನು ನೋಡಿದ್ದು ಅದೇ ಕೊನೆಯ ಬಾರಿ. ಎಂಟನನ್ನು ನಾನು ಮೊದಲ ಬಾರಿ ನೋಡಿದಾಗ ಸುತ್ತ ನೆರೆದವರ ದೃಷ್ಟಿಯಲ್ಲಿ ಅವನು ಕೊಲೆಪಾತಕೆಯಾಗಿದ್ದ. ಅವನ ಹೆಂಡತಿ ಬಯಲಿನಲ್ಲಿ ಹಾಕಿಕೊಂಡಿದ್ದ ಗುಡಾರದ ಬಳಿ ಸತ್ತು ಬಿದ್ದಿದ್ದಳು. ದಾರಿಹೋಕರೆಲ್ಲ ಅವನ ಗುಡಾರದ ಬಳಿ ಗುಂಪಾಗಿ ಸೇರಿದ್ದರು. ಎಂಟ ಅವನ ಹೆಂಡತಿಯ ಹೆಣದ ಬಳಿ ಕುಳಿತು ಹೋ ಎಂದು ಬೊಬ್ಬೆ ಮಾಡುತ್ತಾ ಅಳುತ್ತಿದ್ದ. ಎಂಟ ಆಗ ನನಗೆ ಗೊತ್ತಿರಲಿಲ್ಲ, ಆದ್ದರಿಂದ ಪಕ್ಕದವರನ್ನು ಏನು ಸಮಾಚಾರ ಎಂದು ಕೇಳಿದೆ. ಅವನ ಹೆಂಡ್ತಿನ ಯಾರೋ ಕೂನಿ ಮಾಡಿದಾರಂತಾನಪ್ಪ. ಈ ಬಿಕನಾಸಿ ಹೆಂಗ್ಲನ ಹಾಡು ಹಗಲಲ್ಲಿ, ಅದು ಬಟ್ಟಂಬೈಲಲ್ಲಿ ಯಾರು ಯಾತಕ್ಕೆ ಕೂನಿ ಮಾಡ್ತಾರೆ ಹೇಳಿ, ಅವಳ ಹತ್ರ ಏನು ದುಡ್ಡಿದ್ಯಾ, ದುಗ್ಗಾಣಿ ಇದೆಯಾ ಎಂದು ಅವರು ಉದ್ಧರಿಸಿದರು. ಪಕ್ಕ ನಿಂತ ಇನ್ನೊಬ್ಬ, ಕೂನಿಯಲ್ಲ ಏನೂ ಅಲ್ಲ, ಇದು ಕೂನಿ ಆದ್ರೆ ಅವಳ ಮೈಮೇಲೆ ಒಂದು ಚೂರಾದ್ರೂ ಗಾಯ ಈರಿರ್ಲಿಲ್ವಾ, ನಿದ್ದೆ ಮಾಡಿದ ಹಂಗೆ ಮಲಗಿದಾಳೆ, ಈ ಸೂಳೆ ಮಗನೇ ಕುತ್ತೆ ಹಿಚ್ಕಿ ಈಗ ಬೊಬ್ಬೆ ಮಾಡ್ತಿರ್ಬೇಕು ಎಂದ. ಅಲ್ನೋಡಿ, ಅವನು ಗುಡಾರ ತುಂಬಾ ಆ ಬುಟ್ಟಿಯೊಳಗೆ ಬಟ್ಟೆ ಗಂಟಿನಲ್ಲಿ 28 ತರದ ಹಾವು, ಅದರಾಗ ಯಾವುದಾದ್ರೂ ಕಚ್ಚಿತೋ ಏನೋ ಕತೆಯೋ ಸತ್ತೋಗಿದಾಳೆ ಎಂದು ಮತ್ತೂ ಒಬ್ಬ ಉದ್ಧರಿಸಿದ. ನಾನು ಅವನ ಗುಡಾರದತ್ತ ನಿಂತಲ್ಲಿಂದಲೇ ನೋಡಿದೆ. ದೊಡ್ಡ ಹಾವೊಂದು ಹರಗೆ ಗುಡಿಸಲಿನ ಗೂಟಕ್ಕೆ ಸುತ್ತುಕೊಂಡು ಮಲಗಿದ್ದು ಮಾತ್ರ ಕಂಡಿತು. ಅದರ ಗಾತ್ರ ನೋಡಿ ಹೆಬ್ಬಾವ ಇರಬೇಕೆಂದು ತಿಳಿದೆ. ಆದರೆ ಅದು ಹೆಬ್ಬಾವಲ್ಲ, ದಾಸರ ಹಾವು ಎಂದು ಪಕ್ಕ ನಿಂತವನೊಬ್ಬ ಹೇಳಿದ. ಗುಡಿಸಲಿನೊಳಗೆಲ್ಲ ಈ ತರಹ ಯಮದೂತರಂತಹ ಹಾವುಗಳನ್ನು ತುಂಬಿಕೊಂಡು ಇಲ್ಲಿಯವರೆಗೂ ಅವನ ಹೆಂಡತಿ ಬದುಕಿದ್ದೇ ಒಂದು ಅಚ್ಚರಿಯಾಗಿ ಕಂಡಿತು. ಆದರೂ ಅವನ ಹೆಂಡತಿ ಸತ್ತಿದ್ದು ಹೇಗೆಂದು ಯಾರಿಗೂ ಸರಿಯಾಗಿ ಅರ್ಥವಾಗಲಿಲ್ಲ. ಒಟ್ಟಿನಲ್ಲಿ ಗಟ್ಟಿಮುಟ್ಟಾಗಿದ್ದ ಅವಳು ಸತ್ತಿದ್ದಂತೂ ನಿಜ. ಅಲ್ಲಿದ್ದ ಎಲ್ಲರ ಅಭಿಪ್ರಾಯವೂ ಇಲ್ಲ ಹಾವು ಕಚ್ಚಿರಬೇಕು, ಇಲ್ಲ ಎಂಟಾನೇ ಖೂನಿ ಮಾಡಿರಬೇಕು ಎಂದೇ ಇತ್ತು. ಎಂಟ, ನಾನು ಈಗ್ತಾನೆ ಪೇಟೆ ಕಡೆಯಿಂದ ಬಂದು ನೋಡಿದರೆ ಸತ್ತೋಗಿದ್ದಾಳೆ, ನಾನ್ಯಾಕೆ ಖೂನಿ ಮಾಡಿಲಿ ಎಂದು ಹೇಳುತ್ತಾ ಪೇಟೆ ಕಡೆಯಿಂದ ಅವನ ಜೊತೆಗೆ ಬಂದವರೊಬ್ಬರನ್ನು ತೋರಿಸಿದ. ಹಾವು ಕಚ್ಚಿ ಸತ್ತರೆ ಮೈ ನೀಲಿಗಟ್ಟುತ್ತದೆಂದು, ಇದು ಹಾವು ಕಚ್ಚಿದ್ದು ಅಲ್ಲವೇ ಅಲ್ಲವೆಂದು ಅಲ್ಲಗಡೆದ. ಎಂಟ ತನ್ನ ಹೆಂಡತಿ ಹೇಗೆ ಸತ್ತಳೆಂಬುದಕ್ಕೆ ಗಮನ ಹೆಚ್ಚು ಕೊಡದೆ ಅವಳು ಸತ್ತಳೆಂದು ದೊಡ್ಡ ಗಂಟಲಿನಲ್ಲಿ ಹುಯ್ಯಲಿಡುವುದಕ್ಕೆ ಹೆಚ್ಚು ಗಮನ ಕೊಡುತ್ತಿರುವುದು ಅಲ್ಲಿದ್ದವರೆಲ್ಲರಿಗೂ ಈ ಪಾತಕಿಯೇ ಕೊಂದಿರಬೇಕೆಂದು ಅನುಮಾನ ಬರಲು ಕಾರಣ. ಇವನೇ ಕೊಂದಿರಬೇಕು, ಪೆಟ್ಟು ಹೊಡೆದಿದ್ದಾನೆ, ಎಲ್ಲೋ ಆಯಕ್ಕೆ ತಗಲಿ ಸತ್ತೋಗಿದ್ದಾಳೆ, ಹಂಗೆ ಮಲಗಿಸಿ ಪೇಟೆಗೆ ಹೋಗಿ ಬಂದು ಬೊಬ್ಬೆ ಮಾಡ್ತಿದ್ದಾನೆ, ಅವನ ಕಣ್ಣಾಗೆ ಒಂದು ತೊಟ್ಟು ನೀರಿದ್ಯಾ ನೋಡಿ, ಸುಮ್ಮೆ ತುತ್ತೂರಿ ಊದಿದ ಹಾಗೆ ಕೂಗ್ತಿದ್ದಾನೆ ಎಂದು ಅವನ ಕಣ್ಣಲ್ಲಿ ನೀರಿಲ್ಲದುದನ್ನೇ ಅವನು ಕೊಲೆ ಮಾಡಿದ್ದಾನೆನ್ನುವುದಕ್ಕೆ ಪ್ರಧಾನ ಸಾಕ್ಷ್ಯ ಮಾಡಿ ಯಾರೋ ನನ್ನ ಪಕ್ಕ ನಿಂತಿದ್ದ ಇನ್ನೊಬ್ಬನಿಗೆ ಹೇಳಿದ. ಅವನ ಹುಯ್ಯಲಿಗೆ ಅಲ್ಲಿದ್ದವರೆಲ್ಲ ತಮ್ಮ ಜೇಬಿನಿಂದ ಕೊಂಚ ಚಿಲ್ಲರೆ ದುಡ್ಡು ತೆಗೆದು, ಹೋಗ್ಲಿ, ಎಷ್ಟಾದರೂ ಹೆಣ್ಣೆಂಗ್ಸು, ತೀಳ್ಕೊಂಡಿದ್ದಾಳೆ, ಸರಿಯಾಗಿ ದಪನ್ ಮಾಡು, ದುಡ್ಡು ಸಿಗುವಂತ ಹೋಗಿ ಕುಡಿಬೇಡ ಎಂದು ಹೇಳುತ್ತಾ ಕೊಟ್ಟರು. ನಾನೂ ಜೇಬಿನಲ್ಲಿದ್ದ ಚಿಲ್ಲರೆ ತೆಗೆದುಕೊಟ್ಟು ನಿರ್ಗಮಿಸಿದೆ. ಈ ಹಿನ್ನೆಲೆಯಿಂದ ಎಂಟ ಮೊದಲ ಬಾರಿಗೆ ನಮ್ಮ ತೋಟಕ್ಕೆ ಪೂಂಗಿ ಊದಿ ಹಾವು ಹಿಡಿಯುತ್ತೇನೆಂದು ಬಂದಾಗ ಅವನನ್ನು ತೀವ್ರ ಗುಮಾನಿಯಿಂದ ನೋಡಿದೆ. ಹಾವಾಡಿಗರು ಪೂಂಗಿ ಊದಿ ಹಾವಾಡಿಸುವುದನ್ನು ನಾನು ನೋಡಿದ್ದೇನಾದರೂ ಪೂಂಗಿ ಊದಿ ಹಾವು ಕರೆದು ಹಿಡಿಯುವುದನ್ನು ನಾನು ನೋಡಿರಲಿಲ್ಲ, ನಂಬಿರೂ ಇಲ್ಲ. ಪೂಂಗಿ ಊದಿ ಹಾವು ಕರೆದು ಹಿಡಿಯುತ್ತೇನೆಂದು ಅವನು ಹೇಳಿದಾಗ ಮೊದಲು ಇಲ್ಲಿಂದ ತೊಲಗು ಎಂದು ಜೋರು ಮಾಡಿದೆ. ಕಿವಿಯೇ ಇಲ್ಲದ ಹಾವುಗಳು ಇವನ ಪೂಂಗಿಯ ಸಂಗೀತಕ್ಕೆ ಬರುತ್ತವೆ ಎನ್ನುವುದು ಪಕ್ಕ ಡೋಂಗಿ ಎಂದು ನನ್ನ ತರ್ಕ. ನನ್ನ ಪ್ರತಿಕ್ರಿಯೆಯಿಂದ ಎಂಟ ಕೊಂಚವೂ ನಿರುತ್ಸಾಹಗೊಳ್ಳಲಿಲ್ಲ. ಬಹುಶಃ ಎಷ್ಟೋ ಜನಗಳು ಎಷ್ಟೋ ಸಾರಿ ಅವನಿಗೆ ನನ್ನಂತೆ ಬೈದಿರಬಹುದು. ಜೊತೆಗೆ ಇದೇ ಅವನ ಹೊಟ್ಟಪಾಡಾದುದರಿಂದ ಅವನು ತಾಳ್ಮೆ ಕಳೆದುಕೊಳ್ಳುವಂತೆಯೂ ಇರಲಿಲ್ಲ. ತನ್ನ ಕೊಳೆಯಾದ ಕೊಳಕು ಕೋಟಿನ ಜೇಬಿನಿಂದ ಯಾರ್ಯಾರದೋ ಸರ್ಟಿಫಿಕೇಟ್ಗಳನ್ನು ತೆಗೆದು ಎಂತೆಂತಹ ಘಟಸರ್ಪಗಳನ್ನೆಲ್ಲ ಹಿಡಿದು ಅವರ ಬಳಿ ಇನಾಮ್ ತಗೊಂಡಿದ್ದೇನೆ ಎಂದು ವಿವರಿಸಿದ. ಅನೇಕ ಸಾರಿ ಮುಟ್ಟಿ ಮಡಿಚಿ ಬಿಚ್ಚಿ ಆ ಸರ್ಟಿಫಿಕೇಟ್ಗಳು ಜೋಲೆದ್ದು ಮುದಿಯಾಗಿ ತುಂಡು ತುಂಡಾಗಿದ್ದವು. ಅವು ಯಾರವೂ ಏನು ಬರೆದಿದ್ದಾರೆ ನೋಡಲು ಸಾಧ್ಯವೇ ಇರಲಿಲ್ಲ. ಆವತ್ತು ಎಂಟ ಪೂಂಗಿ ಊದಿ ಹಲವಾರು ಹಾವುಗಳನ್ನು ನಮ್ಮ ಮನೆಯ ಪಕ್ಕದಲ್ಲೇ ಹಿಡಿದುಬಿಟ್ಟ. ಕಟ್ಟುಹಾವು, ನಾಗರ ಹಾವು, ಕೊಳಕುಮಂಡಲ ಇತ್ಯಾದಿ 4 ಬಗೆಯ ಹಾವುಗಳನ್ನು ಹಿಡಿದು ಹಲ್ಲು ಮುರಿದು ಬುಟ್ಟಿಗೆ ತುಂಬಿಕೊಂಡ. ಮನೆಯ ಪಕ್ಕದಲ್ಲೇ ತರಗೆಲೆಗಳ ಅಡಿಯಿಂದ ಹೂವಿನ ಕುಂಡಿಗಳ ಪಕ್ಕದಿಂದ ಅವನು ಹಾವನ್ನು ಬಾಲ ಹಿಡಿದು ಈಚೆಗೆ ಎಳೆದಿದ್ದನ್ನು ನೋಡಿ ನಾನು ಕಂಗಾಲಾಗಿ ಹೋದೆ.
ಎಂತಹ ಅಪಾಯಕರ ಸನ್ನಿವೇಶದಲ್ಲಿ ಬದುಕುತ್ತಿದ್ದೇನೆಂದು ಚಿಂತಿಸಿ ಅವನಿಗೆ ಆಗಾಗ ಬಂದು ಇಲ್ಲಿರುವ ಹಾವುಗಳನ್ನಷ್ಟು ಹಿಡಿದು ಹಾಕು ಮಹಾರಾಯ ಎಂದು ಹೇಳಿದೆ. ನನ್ನ ಕಣ್ಣಿಗೆ ಒಂದೇ ದಿನವೂ ಕಾಣದಿದ್ದ ಈ ಭಯಂಕರ ವಿಷದ ಹಾವುಗಳು ಅಲ್ಲಿ ಹೇಗೆ ಅಡಗಿದ್ದವು ಎಂದು ಆಶ್ಚರ್ಯಪಟ್ಟೆ. ಕೊಲೆಗಡುಕನಂತೆ ಕಾಣುತ್ತಿದ್ದ ಯಂಟ ಈಗ ಜೀವರಕ್ಷಕನಾಗಿ ಕಾಣತೊಡಗಿದ. ಪುಂಗಿ ಊದಿ ಹಾವು ಹಿಡಿದ ಯಂಟನ ಚಮತ್ಕಾರವನ್ನು ಪವಾಡ ನೋಡಿದವನಂತೆ ನಾನು ಇತರರಿಗೆ ತಿಳಿಸ ಹೋದಾಗ ಕೇಳಿದ ಒಬ್ಬೊಬ್ಬರೂ ಒಂದೊಂದು ತರಹ ಅನುಮಾನಗಳನ್ನು ನನ್ನ ತಲೆಯೊಳಗೆ ಬಿತ್ತಿ ಅಲ್ಲಗಡೆದರು. ಕಾಳ್ಳ ಸೋಳೆ ಮಗ, ನಿಮ್ಮತ್ರ ಕಾಸ್ಕಿಡ್ಕೊಳ್ಳೋದಿಕ್ಕೆ ಇವೆಲ್ಲ ಕಣ್ಣಟ್ಟು ಮಾಡ್ತಾನೆ, ನಮ್ಮತ್ರ ನೋಡೋಣ ಊದ್ಲಿ ಅವನ ಪುಂಗಿನ ಎಂದು ಕರಿಯಪ್ಪ ಯಂಟನನ್ನು ಜರೆದ. ಕಣ್ಣಟ್ಟಂದ್ರೇನು ಕರಿಯಪ್ಪ, ಅವನು ಹಾವು ಹಿಡಿದದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಎಂದೆ. ಕಣ್ಣಟ್ಟಂದ್ರೆ ಮತ್ತೇನಿಲ್ಲ, ಪೂಂಗಿ ಊದಿ ಮೋಡಿ ಹಾಕ್ತಾನೆ, ನಿಮ್ಮ ಕಣ್ಣಿಗೆ ಅವನ ಕೈಯಾಗಿರೋ ಬೀಳು ಬಳ್ಳಿ ಹಗ್ಗ ಎಲ್ಲ ಹಾವು ತರ ಕಾಣುತ್ತೆ ಅಷ್ಟೇ ಎಂದ. ಎಂದರೆ ಅವನ ಅರ್ಥದಲ್ಲಿ ಯಂಟ ನನಗೆ ತಾತ್ಕಾಲಿಕ ಮತಿಭ್ರಾಂತಿ ಆಗುವ ಹಾಗೆ ಮಾಡುತ್ತಾನೆ ಎಂದು. ಯಾವುದೋ ಹಳ್ಳಿಯಲ್ಲಿ ಹೀಗೆ ಹಾವು ಹಿಡಿಯಲು ಹೋಗಿ ಮೋಡಿ ಹಾಕಿ ಆಮೇಲೆ ಅವರು ದುಡ್ಡು ಕೊಡಲಿಲ್ಲ ಎಂದು ಮೋಡಿ ತೆಗೆಯಲಿಲ್ಲವಂತೆ. ಅವರಿಗೆ ಕಣ್ಣಿಗೆ ಕಂಡ ಬಳ್ಳಿ ಬೀಳುಗಳೆಲ್ಲ ಹಾವಿನ ಥರ ಕಾಣಿಸಾರಂಭಿಸಿದವಂತೆ. ಕೊನೆಗೆ ಅವನನ್ನು ಹೋಗಿ ಕರೆದು ತಂದು ನ್ಯಾಯವಾಗಿ ಕೊಡಬೇಕಿದ್ದ ದುಡ್ಡು ಕೊಟ್ಟ ಮೇಲೆ ಮೋಡಿ ತಂತಾನೆ ಬಿಟ್ಟು ಹೋಯಿತಂತೆ. ಇನ್ನೊಬ್ಬರು, ಅವನು ಸಾಕಿದ ಹಾವನ್ನು ತಂದು ಮೊದಲೇ ನಿಮ್ಮ ಮನೆ ಹತ್ರ ಗೊತ್ತಿಲ್ಲದ ಹಾಗೆ ಬಿಟ್ಟಿರ್ತಾನೆ, ಆಮೇಲೆ ಬಂದು ಪೂಂಗಿ ಊದಿ ಅವನನ್ನೇ ಹಿಡಿಯುತ್ತಾನೆ. ಕಾಡಿನ ಹಾವುಗಳು ಮನುಷ್ಯರು ಕರೆದರೆ ಎಲ್ಲಾದ್ರೂ ಬಂದು ಹಲ್ಲು ಕೀಳಿಸ್ಕೊಂತವಾ, ಹೊಟ್ಟೆಪಾಡಿಗೆ ಇವೆಲ್ಲ ಆಟ ಕಡ್ತಾನೆ ಅವನು ಎಂದರು. ಮತ್ತೊಬ್ಬರು, ಅವನ ಸೊಂಟದಲ್ಲಿ ಹಾವು ಸುತ್ತಿಳ್ಕೊಂಡಿದ್ದಾನೆ, ಪೂಂಗಿ ಊದುತ್ತಾ ನೀವು ಅತ್ತಾಗಿ ಇತ್ತಾಗಿ ನೋಡಿದಾಗ ಮೆಲ್ಲಗೆ ಅವನನ್ನು ಬಿಟ್ಟು ಆಮೇಲೆ ಹಿಡಿಯುತ್ತಾನೆ, ನೀವೇನು ಅವನ ಮೈ ಕೈ ಸೊಂಟ ಎಲ್ಲ ಮುಟ್ಟಿ ನೋಡಿ ಪರೀಕ್ಷೆ ಮಾಡಿದರಾ ಎಂದರು. ಏನ್ ಸರ್, ನಿಮ್ಮಂತಹ ಎಜುಕೇಟೆಡ್ಡು ವಿಚಾರವಾದಿಗಳು ಸೈಂಟಿಫಿಕ್ ಆಗಿ ಯೋಚಿಸೋರು ಧರ್ಮಸ್ಥಳಕ್ಕೆ ಹೋಗಿ ತಲೆಬೋಳಿಸಿಕೊಳ್ಳೋರನ್ನ ಲೇವಡಿ ಮಾಡ್ತಿದ್ರಿ, ನೀವೇ ಹೀಗೆ ಮೋಸ ಹೋದ್ರೆ ಇನ್ನು ಹಳ್ಳಿಯವರು ಮಂತ್ರತಂತ್ರ ದಯ್ಯಾದ್ಯಾವರು ಅನ್ನೋದರಲ್ಲಿ ಆಶ್ಚರ್ಯ ಬಿಡಿ. ಹಾವು ಸಂಗೀತ ಕೇಳಿ ಹತ್ತಿರ ಬರವೆ ಅಂತ ಅವನು ಹೇಳಿದ್ರೆ ನೀವು ನಂಬಿರಲ್ಲ. ಹಾವಿಗೆ ಕೇಳೋದಿಕ್ಕೆ ಕಿವಿಯೇ ಇಲ್ಲ ಅನ್ನೋ ಸಿಂಪಲ್ ಫ್ಯಾಕ್ಟ್ಸ್ ನಿಮ್ಗೆ ಹೊಳಿಲಿಲ್ವಾ ಎಂದು ಸಂಶೋಧನಾ ಕೇಂದ್ರದ ವಿಜ್ಞಾನಿ ಮಿತ್ರರು ಸಾಮೂಹಿಕವಾಗಿ ಅಪಹಾಸ್ಯ ಮಾಡಿದರು. ಒಟ್ಟಿನಲ್ಲಿ ನಾನು ಯಂಟನ ವಿಚಾರ ಎತ್ತಿದಾಗೆಲ್ಲ ನನ್ನ ಮಿತ್ರರು ನಾನು ಮತಾಂತರಗೊಂಡವನಂತೆ ಪರಿಗಣಿಸಿ ನನ್ನನ್ನು ಟೀಕಿಸಿದರು. ಯಂಟ ನನ್ನನ್ನು ಪರಿವರ್ತನೆ ಮಾಡಿದ ಮೂಢನಂಬಿಕೆಗಳ ವಕ್ತನಾದ. ನನಗೆ ಆವರಿಗೂ ನಮ್ಮ ಮನೆ ಬಳಿ ಇದ್ದ ಆ ಭೀಕರ ವಿಷಸರ್ಪಗಳನ್ನು ಹಿಡಿದೊಯ್ದು ನನ್ನನ್ನು ದುರ್ಮರಣದಿಂದ ರಕ್ಷಿಸಿದನಲ್ಲ ಎಂದು ಯಂಟನ ಬಗ್ಗೆ ಇದ್ದ ಕೃತಜ್ಞತೆ ಎಲ್ಲ ಇವರು ಬಿತ್ತಿದ ಸಂಶಯಗಳಿಂದ ನಿಧಾನವಾಗಿ ಕರಗತೊಡಗಿತು. ಯಂಟನ ಚುರುಕು ಮಾತು ಚಟುವಟಿಕೆ ಚಾಲಾಕುಗಳನ್ನು ಗಮನಿಸಿದ್ದ ನನಗೆ ಇವನು ಮೋಸಗಾರನಿದ್ದರೂ ಇರಬಹುದೆನಿಸಿತು. ನಾಗರ ಹಾವು ಹಿಡಿದರೆ 1 ರೂಪಾಯಿ, ಇತರ ಹಾವುಗಳನ್ನು ಹಿಡಿದರೆ 8 ಆಣೆ ಎಂದು ಮಾತನಾಡಿ ನನ್ನ ಹತ್ರ 4 ರೂಪಾಯಿ ಕಿತ್ತು ಹೋಗಿದ್ದ. ದಡ್ಡು ಮಗ್ಗುದಕ್ಕೆ ನನಗೇನೂ ಚಿಂತೆ ಇರಲಿಲ್ಲ, ಆದರೆ ನನಗೆ ಮಂಕು ಬೂದಿ ಎರಸಿ ಮೋಸ ಮಾಡಿದನಲ್ಲ ಎಂಬುದು ಮನಸ್ಸಿನಲ್ಲಿ ಕಾಡತೊಡಗಿತು. ಯಂಟ ಹೊಟ್ಟೆಪಾಡಿಗಾಗಿ ಬಂದು ಹಾವು ಹಿಡಿದು ಹೋಗಿದ್ದು ನಿಧಾನವಾಗಿ ನನ್ನಲ್ಲಿ ಹಲವಾರು ಬಗೆಯ ತಾತ್ವಿಕ ಸಮಸ್ಯೆಗಳನ್ನು ಏಳಿಸತೊಡಗಿತು. ಇನ್ನೊಮ್ಮೆ ಅವನು ಈ ಕಡೆ ತಲೆ ಹಾಕಿದರೆ ಅವನ ಕಣ್ಣಟ್ಟನ್ನು ಬಯಲು ಮಾಡಿ ಅವನಿಗೆ ಚೆನ್ನಾಗಿ ಊಗಿದು 1 ಪೈಸಾ ಸಹ ಕೊಡದೆ ಓಡಿಸಬೇಕೆಂದು ನಿಶ್ಚಯಿಸಿದೆ. ಅವನನ್ನು ಯಾವ್ಯಾವ ರೀತಿಯಲ್ಲಿ ಪರೀಕ್ಷೆಗೆ ಒಡ್ಡಬೇಕೆಂದು ನನ್ನ ಗೆಳೆಯರಾದ ಕೀಟಶಾಸ್ತ್ರಜ್ಞ ಸಿದ್ದಪ್ಪಾಜಿ ಬಳಿ ಸಮಾಲೋಚನೆ ನಡೆಸಿದೆ. ನನಗೆ ಮುಖ್ಯವಾಗಿ ಮೋಡಿ ಮಾಡಿ ಮತಿಭ್ರಾಂತಿ ಹಿಡಿಸುತ್ತಿದ್ದರೆ ಹೇಗೆ ಪತ್ತೆ ಮಾಡುವುದು ಎಂಬುದೇ ಚಿಂತೆಯಾಗಿತ್ತು. ಅವನು ಹಾವು ಹಿಡಿಯುವುದರ ಫೋಟೋ ತೆಗೆಯಬೇಕೆಂದು ಮನುಷ್ಯರ ಕಣ್ಣುಗಳಿಗೆ ಮೋಡಿ ಹಾಕಿದರೂ ಕ್ಯಾಮೆರಾ ಲೆನ್ಸಿಗೆ ಮೋಸ ಮಾಡಲು ಸಾಧ್ಯವಿಲ್ಲ ಎಂದು ತೀರ್ಮಾನಿಸಿದೆವು. ಯಂಟ ಈಗ ಮತ್ತೆ ಮೋಸಗಾರನೂ ಕೊಲೆಪಾತಕನೂ ಆಗಿ ಕಾಣತೊಡಗಿದ. ಆದರೆ ಯಂಟ ತುಂಬಾ ದಿನಗಳವರೆಗೆ ಬರಲೇ ಇಲ್ಲ. ಮೂಡಿಗೆರೆಯ ಚಿಕ್ಕ ಬಯಲಿನಲ್ಲಿ ಅವನು ಹಾಕಿದ್ದ ಗುಡಾರ ಮಾಯವಾಗಿತ್ತು. ಅವನು ಬೇರೆಲ್ಲೋ ತಿರುಗಲು ಹೋಗಿದ್ದಾನೆ ಎಂದು ಊಹಿಸಿದೆ. ಅವರ ಜಾತಿಯವರೇ ಹಾಗೆ, ಕರ್ನಾಟಕದ ಉದ್ದಗಲ್ಲಕ್ಕೆ ಎಲ್ಲೆಲ್ಲೋ ತಿರುಗಾಡುತ್ತಿರುವರು. ನನಗೆ ಈ 15 ವರ್ಷದ ಅವಧಿಯಲ್ಲಿ ಅವನು ಧಾರವಾಡ, ಹರಿಹರ, ಹುಣಸೂರು, ಹೊಳೆನರಸೀಪುರ ಇಲ್ಲೆಲ್ಲ ಕಾಣಿಸಿಕ್ಕಿದ್ದಾನೆ. ಈಗ ಇನ್ನೊಂದು ಮದುವೆಯಾಗಲು ಯೋಚಿಸುತ್ತಿದ್ದ ಅವನು ಯಾರಾದರೂ ಅವರ ಕಡೆಯವರನ್ನು ಹುಡುಕಿಕೊಂಡು ಹೋಗಲೇಬೇಕಿತ್ತು. ವಿಳಾಸವಿಲ್ಲದ ಅವರನ್ನು ಹೇಗೆ ಹುಡುಕುತ್ತಾನೋ ಏನೋ. ನಾನು ಅವನ ಮೋಸವನ್ನು ಬಯಲು ಮಾಡಬೇಕೆಂದು ಕಾಯುತ್ತಿದ್ದಾಗ ಒಮ್ಮೆ ನನಗೆ ಸಕಲೇಶಪುರದಲ್ಲಿ ಕಂಡ. ರಸ್ತೆ ಪಕ್ಕ ಏನೆನ್ನೋ ಗಿಡಮೂಲಿಕೆಗಳನ್ನು ರಾಶಿ ಹಾಕಿಕೊಂಡು ತುರುಗಜ್ಜಿ, ಈಸಬು, ಹಾವು ಕಚ್ಚಿದಕ್ಕೆ ಎಂದು ಭಾಷಣ ಬಿಗಿದು ಮಾರುತ್ತಿದ್ದ. ಅವನ ಪಕ್ಕದಲ್ಲೇ ಹದವಾದ ಹಾವಿನ ಚರ್ಮಗಳು ಉದ್ದಕ್ಕೆ ಹಾಸಿದ್ದವು. ವಿದೇಶಿ ಪ್ರವಾಸಿಗರಿದ್ದಲ್ಲಿ ಮಾತ್ರ ಅದಕ್ಕೆ ಗಿರಾಕಿಗಳು. ಅವನ ಪಕ್ಕದಲ್ಲೇ ದಾಸರ ಹಾವು ದೊಡ್ಡ ಮೂಟೆಯಂತೆ ಪಿಂಡಿ ಸುತ್ತುಕೊಂಡು ಬಿದ್ದಿತ್ತು. ಅದಂತೂ ಯಾವ ಚಲನೆಯೂ ಇಲ್ಲದ ನಿರ್ಜೀವ ಜಂತುವಿನಂತೆ ಕಾಣಿಸುತ್ತಿತ್ತು. ಅದರ ಸುತ್ತಿನೊಳಗಿಂದ ಇಣುಕುತ್ತಿದ್ದ ತಲೆಯ ತುದಿಯಲ್ಲಿ ಆಗಾಗ್ಗೆ ಮಿಂಚಿನಂತೆ ಹೊರಬರುತ್ತಿದ್ದ ಸೀಳು ನಾಲಿಗೆ ಒಂದೇ ಅದರ ಸಜೀವತೆಗೆ ಸಂಕೇತವಾಗಿತ್ತು. ಪೂಂಗಿ ಊದಿದರೆ ಅದೇನೂ ತಲೆಯಾಡಿಸುವ ಹಾವಿನಂತೆ ಕಾಣಿಸಲಿಲ್ಲ. ಈ ಬಡ ಪ್ರಾಣಿಯನ್ನು ಯಂಟ ಕೇವಲ ಜನರನ್ನು ಆಕರ್ಷಿಸಲು ಮಾತ್ರ ಇರಿಸಿಕೊಂಡಿದ್ದನೆಂದು ತೋರುತ್ತದೆ. ಅದನ್ನು ನೋಡಲು ಬಂದವರೆಲ್ಲರಿಗೂ ಇವನು ಏನಾದರೂ ಹೇಳಿ ಗಿಡಮೂಲಿಕೆ ಮಾರಲು ಯತ್ನಿಸುತ್ತಿದ್ದ.
ನಾನು ಅವನ ಗುಂಪಿನ ಹತ್ತಿರ ಹೋಗಲಿಲ್ಲ. ಅಲ್ಲಿ ಹೋದರೆ ಏನಾದರೂ ಒಂದು ಹೇಳಿ ದುಡ್ಡು ಕೇಳಲು ಶುರು ಮಾಡುತ್ತಾನೆ. ಸಾರ್ವಜನಿಕವಾಗಿ ಅವನ ಹತ್ತಿರ ಚೌಕಾಸಿ, ವಾಗ್ವಾದ ಇತ್ಯಾದಿಗಳನ್ನು ಮಾಡಲು ನನಗೆ ಇಷ್ಟವಿರಲಿಲ್ಲ. ಅವನ ಹಾವು ಹಿಡಿಯುವ ಡೋಂಗಿ ಬಗ್ಗೆ ಹೇಳಿ ಬಯ್ಯಬೇಕೆಂದು ನಾಲಿಗೆ ಕಡಿಯುತ್ತಿದ್ದರೂ ಅದನ್ನು ತಡೆದುಕೊಂಡು ಸುಮ್ಮನಾದೆ. ಎಂಟನನ್ನು ದೂರದಿಂದ ನೋಡಿದಾಗ ಪಾಪ ಎನಿಸಿತು. ನಾಗರಿಕತೆ ಮುಂದುವರಿಯುತ್ತಾ ಎಂಟನ ಕುಲಕಸುಬುಗಳು, ಕೈಚಳಕಗಳು ನಿಧಾನವಾಗಿ ನಿರುಪಯುಕ್ತವಾಗುತ್ತಿದ್ದವು. ಸರ್ಕಾರ ಹಾವಿನ ಚರ್ಮವನ್ನು ರಫ್ತು ಮಾಡುವುದು ನಿಷೇಧಿಸಿದ ಮೇಲೆ ಅವನ ಚರ್ಮಗಳಿಗೆ ದುಡ್ಡು ಸಿಗುತ್ತಿರಲಿಲ್ಲ. ಅವನ ಚಕ್ರಾಣಿ ಬೇರು, ಚಿತ್ರಮೂಲದ ಬೇರು, ಸರ್ಪಗಂಧಿ, ಅಳಲೆಕಾಯಿಗಳು ವಿಲಾಯಿತಿ ಔಷಧದ ಎದುರು ಗಿರಾಕಿ ಕಳೆದುಕೊಂಡಿದ್ದವು. ಮೊದಲಿನಂತೆ ಮೊಲ, ಕವುಜುಗನ ಹಕ್ಕಿ, ನೀರು ನಾಯಿಗಳನ್ನು ಬೇಟೆಯಾಡಲಕ್ಕೂ ಅರಣ್ಯ ಇಲಾಖೆಯವರು ಅವಕಾಶ ಕೊಡುತ್ತಿರಲಿಲ್ಲ. ಎಂಟನಿಗೆ ಮನಸ್ಸಿನಾಳದಲ್ಲಿ ತಾನು ಪರಕೀಯನಾಗುತ್ತಾ ಏಕಾಂಗಿಯಾಗುತ್ತಿರುವುದರ ಅರಿವಿದ್ದಿರಬಹುದು. ಅವನು ತನ್ನ ಎಲ್ಲ ಚಾಕುಚಕ್ಯತೆ, ಚಾಲಾಕುಗಳನ್ನು ಉಪಯೋಗಿಸಿ ಜನರನ್ನು ರಂಜಿಸಿ, ನಂಬಿಸಿ, ನಿದ್ದೆ ಮಾಡುತ್ತಿದ್ದ ದಾಸರ ಹಾವಿನ ಎದುರು ಪುಂಗಿ ಊದಿ ಊಟ ಸಂಪಾದನೆ ಮಾಡಲು ಹೆಣಗುತ್ತಿದ್ದನ್ನು, ಕಣ್ಣಟ್ಟು ಸೂಳೆ ಮಗ ಎಂದು ಜನರು ಬೈದ್ದರೂ ತಾಳ್ಮೆಯಿಂದ ಸಹಿಸಿಕೊಂಡು ಉತ್ತರಿಸುತ್ತಿದ್ದನ್ನು ನೋಡಿದ್ದೇನೆ. ಭಾರತದ ಕಾಡುಗಳು, ಮೃಗಪಕ್ಷಿಗಳು, ನದಿ ಝರಿಗಳು ತಾಳ್ಮೆಯಿಂದ ತಮ್ಮ ಅವಸಾನವನ್ನು ಕಾಯುತ್ತಿರುವಂತೆಯೇ ಎಂಟನು ಕಾಯುತ್ತಿದ್ದ. ಇತಿಹಾಸ ಎಂದೂ ಅವನ ಭವಿಷ್ಯವನ್ನು ತೀರ್ಮಾನ ಮಾಡಿತ್ತು. ಸೋಲಲೇಬೇಕಾದ ಯುದ್ಧವೊಂದರಲ್ಲಿ ಗುದ್ದಾಡುತ್ತಾ ಬೀದಿ ಬದಿಯಲ್ಲಿ ಅವನು ನಿಂತಿದ್ದ. ಎಂಟ ಇನ್ನೊಮ್ಮೆ ನನಗೆ ಸಿಕ್ಕುವುದಕ್ಕೆ ಮೊದಲು ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳೊಬ್ಬರು ಎಂಟ ಎಲ್ಲಿ ಸಿಗುತ್ತಾನೆಂದು ವಿಚಾರಿಸಿಕೊಂಡು ನನ್ನ ಬಳಿಗೆ ಬಂದಿದ್ದರು. ಕಾರಣ ಇಷ್ಟೇ, ಅವರ ಆಫೀಸಿನೊಳಗೆ ಹಾವೊಂದು ಬಂದುಬಿಟ್ಟಿತ್ತು. ಸಿಮೆಂಟ್ ನೆಲದ ಮೇಲೆ ಸರಿಯಾಗಿ ಹರಿದಾಡಲಾರದ ಹಾವು ಮುಂದುವರಿಯಲು ಕಷ್ಟಪಡುತ್ತಿರಬೇಕಾದರೆ ಮಿಕ್ಕವರೆಲ್ಲ ಇದು ಯಾರನ್ನೋ ಕಚ್ಚುವ ಉದ್ದೇಶದಿಂದಲೇ ಹೀಗಾಡುತ್ತಿದೆ ಎಂದು ಶಂಕಿಸಿ ಆಫೀಸ್ ಬಿಟ್ಟು ಓಡಿದರು. ಹಾವಿಗೂ ಸಾವಿಗೂ ಸಂಬಂಧವಿರುವುದರಿಂದ ಅದನ್ನು ನೋಡಿದರೆ ಎಲ್ಲರಿಗೂ ಎಷ್ಟು ಭಯ. ಆ ಆಫೀಸಿನೊಳಗೆ ಬಂದ ಹಾವನ್ನು ಹಿಡಿದು ಸಾಯಿಸಲು ಎಂಟ ಯಾಕ್ರಿ, ಕಾಡೊಳಗೆ ಪೊದೆಗಳಲ್ಲೋ ಹುತ್ತದಲ್ಲೋ ಅಡಗಿ ಕುಳಿತಿರುವ ಹಾವಾದರೆ ಪುಂಗಿ ಊದಿ ಕರೆಯಲು ಎಂಟನಿಗೆ ಹೇಳಬಹುದು. ಇದನ್ನು ನೀವೇ ಯಾರಾದರೂ ಹೊಡೆಯಬಹುದಿತ್ತಲ್ಲ ಎಂದು ಆಮೇಲೆ ಕೇಳಿದೆ. ಒಬ್ಬ, ನನ್ನ ಹೆಂಡತಿ ಬಸುರಿ, ನಾನು ಈಗ ಮಾತ್ರ ಹಾವು ಹೊಡೆಯುವ ಹಾಗೇ ಇಲ್ಲ ಎಂದರಂತೆ. ಇನ್ನೊಬ್ಬ, ಅಯ್ಯಯ್ಯೋ ನಾನು ಲಿಂಗಾಯಿತ, ಹಾವು ನಮಗೆ ದೇವರು, ಎಲ್ಲಾ ಬಿಟ್ಟು ಅದನ್ನು ಹೊಡೆಯೋದಕ್ಕೆ ನನಗೆ ಹೇಳಿದ್ದೀರಲ್ಲ, ಒಳ್ಳೆ ಚೆನ್ನಾಯಿತು ಎಂದು ನಿರಾಕರಿಸಿದರಂತೆ. ಮತ್ತೊಬ್ಬರು, ಅದು ಎಂಡೇಂಜರ್ಡ್ ಸ್ಪೀಷೀಸ್ ಶೆಡ್ಯೂಲ್ನಲ್ಲಿ ಸೇರಿದೆ, ಅದನ್ನು ಹೊಡೆದು ಸಾಯಿಸುವುದು ಕಾನೂನಿಗೆ ವಿರುದ್ಧ ಎಂದು ಘೋಷಿಸಿದರಂತೆ. ಒಟ್ಟಿನಲ್ಲಿ ಎಲ್ಲರೂ ಕಾನೂನಿಗೂ ಮನಸ್ಸಾಕ್ಷಿಗೂ ಹೆದರಿ ಆಫೀಸ್ ಬಿಟ್ಟು ಓಡಿದರು. ಆ ಸಮಯದಲ್ಲಿ ಯಾರೋ ನಾನು ಹಾವು ಹಿಡಿಯುವವನ ಬಗ್ಗೆ ಹೇಳುತ್ತಿದ್ದುದನ್ನು ಜ್ಞಾಪಿಸಿದರಂತೆ. ಅದಕ್ಕೆ ಎಂಟ ಎಲ್ಲಿದ್ದಾನೆಂದು ತಿಳಿಯಲು ನನ್ನ ಬಳಿಗೆ ಜನ ಕಳಿಸಿದ್ದರು. ನಾನು ಸಂಶೋಧನಾ ಕೇಂದ್ರದ ಬಳಿ ಹೋದಾಗ ಹೊರಗಡೆ ಜೇನುಪೆಟ್ಟಿಗೆಗಳು, ರೇಷ್ಮೆ ಹುಳು ಗೂಡು ಕಟ್ಟುವ ಚಂದ್ರಿಕೆಗಳು, ಪುರಾತನ ಕಾಲದ ಫೈಲುಗಳು, ಪುಸ್ತಕಗಳು ಇವೆಲ್ಲದರ ಒಂದು ದೊಡ್ಡ ಗುಡ್ಡ ಆಫೀಸ್ ಎದುರು ಬಿದ್ದಿತ್ತು. ಹಾವು ಒಳಗೆ ಬಂದ ಕೂಡಲೇ ಎಲ್ಲಾ ಸಿಬ್ಬಂದಿಯೂ ಜಾಗ ಖಾಲಿ ಮಾಡಿದ್ದರು. ಹಾಗಾಗಿ ಹಾವು ಹೊರಗೆ ವಾಪಸಾದುದನ್ನು ಯಾರೂ ನೋಡಿರಲಿಲ್ಲ. ಕೊಂಚ ಹೊತ್ತಿನ ತರುವಾಯ ಒಳಗೆ ಹೋದವರಿಗೆ ನಿರಂತರ ಪ್ರಾಣಭಯ. ಯಾವ ಕ್ಷಣ ಯಾವ ಫೈಲಿನೊಳಗಿಂದ, ಯಾವ ಡ್ರಾ ಒಳಗಿನಿಂದ ಹಾವು ಚಿಮ್ಮಿ ತಮ್ಮ ಮೇಲೆ ದಾಳಿ ಮಾಡುತ್ತದೋ ಎನ್ನುವ ಭೀತಿ. ಕೊನೆಗೆ ಈ ದಿಗಿಲಿನಲ್ಲಿ ಕೆಲಸ ಮುಂದುವರಿಸಲಾರದೆ ಆಫೀಸಿನ ಸಾಮಾನುಗಳನ್ನು, ಫೈಲುಗಳನ್ನು ಹೊರಗೆ ಹಾಕಿಕೊಂಡು ಥರೋ ಚೆಕಪ್ ಮಾಡುತ್ತಿದ್ದರು. ಕೆಲವರು ಸ್ಟೋರಿನಲ್ಲಿಟ್ಟಿರುವ ಏಲಕ್ಕಿ ವಾಸನೆಗೆ ಅವು ಬರುತ್ತವೆಂದು, ಕೆಲವರು ಆಫೀಸಿನಲ್ಲಿ ಸೇರಿಕೊಂಡಿರುವ ಇಲಿ ಹಿಡಿಯಲು ಬರುತ್ತವೆಂದು ವಾದ ಮಾಡುತ್ತಿದ್ದರು. ಈ ಘಟನೆಯಿಂದ ನನಗಾದ ಒಂದು ಅನುಕೂಲವೆಂದರೆ ನನ್ನ ವಿಜ್ಞಾನಿ ಮಿತ್ರರು ಹಾವುಗೊಲ್ಲರ ಎಂಟನ ವಿಷಯ ಎತ್ತಿ ನನ್ನನ್ನು ಟೀಕಿಸುವುದು ಕಡಿಮೆ ಮಾಡಿದರು. ಎಂಟ ನನಗೆ ಎರಡನೇ ಸಾರಿ ಸಿಕ್ಕಾಗ ಈ ಘಟನೆಯಾಗಿ ಎಷ್ಟೋ ದಿನ ಕಳೆದಿತ್ತು. ಎಂಟನಿಗೆ ನನ್ನ ಧೋರಣೆಯಲ್ಲಾದ ಬದಲಾವಣೆ ನನ್ನ ಮಾತಿನ ಧಾಟಿಯಿಂದಲೇ ಗೊತ್ತಾಯಿತು. ನೀನು ಮೊದಲೇ ಹಿಡಿದ ಹಾವುಗಳನ್ನು ತಂದುಬಿಟ್ಟು ಮತ್ತೆ ಹಿಡಿದಿದ್ದೀಯಾ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇಲ್ಲದಿದ್ದರೆ ನನ್ನ ಕಣ್ಣಿಗೆ ಒಂದೇ ಒಂದು ದಿನ ಕಾಣದಿದ್ದ ಅಷ್ಟೊಂದು ಹಾವುಗಳನ್ನು ನೀನು ಹಿಡಿದಿದ್ದಾದರೂ ಹೇಗೆ ಹೇಳು ಎಂದು ಕೂಗಾಡಿದೆ. ಎಲ್ಲಿ ಸ್ವಾಮಿ, ನಾನು ನಿಮ್ಮನೆ ಹತ್ರ ಹಾವು ಬಿಡೋದಕ್ಕೆ ಬಂದಿದ್ದೆ. ರಾತ್ರಿ ತಗೊಂಡು ಬಂದು ಬಿಟ್ರೆ ಬೆಳತನಕ ಅವು ನನ್ನ ಕಾಯ್ತಾ ಕೂತಿರವಾ? ಈಗಲೂ ನನ್ನ ಬುಟ್ಟಿಗೊಳಗೆ 2 ನಾಗರ ಹಾವಿದೆ. ಕೃಷ್ಣಗೌಡರ ತೋಟದಲ್ಲಿ ನಿನ್ನೆ ಹಿಡಿದಿದ್ದು. ಬಿಟ್ಟು ಪುಂಗಿ ಊದುತ್ತೇನೆ, ನೀವೇ ನೋಡಿ. ಪುಂಗಿ ಸದ್ದು ಕೇಳಿದರೆ ಕಾಡಿಗೆ ಓಡ್ತವೆ ಹೊತ್ತು ಹತ್ರ ಬರೋದಿಲ್ಲ ಎಂದು ಹೇಳಿ ಬುಟ್ಟಿಯೊಳಗಿನ ಹಾವುಗಳನ್ನು ಹೊರಬಿಟ್ಟು ಪುಂಗಿ ಊದಿದ. ಅವು ಅತ್ತಿತ್ತ ನುಸುಳಿ ಪರಾರಾಗಲು ಪ್ರಯತ್ನಿಸುತ್ತಿದ್ದವು. ನಾನೇ ಅವೆಲ್ಲಾದರೂ ತಪ್ಪಿಸಿಕೊಂಡಾವೆಂದು ಹಿಡಿದು ಬುಟ್ಟಿಗೆ ಹಾಕಿಕೋ ಎಂದೆ. ಹಂಗಾದ್ರೆ ನೀನು ಕರಿಯಪ್ಪ ಹೇಳಿದ ಹಾಗೆ ಕಣ್ಣಿಟ್ಟು ಮಾಡಿ ಮೋಡಿ ಹಾಕ್ತಿದ್ಯಾ ಅಷ್ಟೇ ಎಂದೆ. ಕರಿಯಪ್ಪಣ್ಣಾರ್ ಹೇಳಿದ್ರ, ಅವರಿಗೇನ್ ಸ್ವಾಮಿ ಮಾತಾಡೋದಕ್ಕೆ, ನಿಮ್ಮೊಬ್ರತ್ರ ಅಲ್ಲ, ಎಲ್ಲಾ ಕಡೆನೂ ಹಂಗೆ ಹೇಳಿದ್ದಾರೆ ಅವರು. ಮೋಡಿ ಕಣ್ಣಿಟ್ಟು ಗೊತ್ತಿದ್ರೆ ಹಾವು ಹಿಡಿದು ನಿಮ್ಮತ್ರ ಕಾಸಿಗೆ ಕೈ ಚಾಚಬೇಕಾ? ಮೋಡಿ ಹಾಕಿ ದುಡ್ಡಿನ ಗಂಟು ತಂದು ನನ್ನ ಜೋಳಿಯೊಳಗೆ ಹಾಕೋ ಹಂಗೆ ಮಾಡ್ತಿರ್ಲಿಲ್ವಾ? ಕರಿಯಪ್ಪಣ್ಣಾರು ಮಾತು ಕೇಳಿಕೊಂಡು ಸುಮ್ಸುಮ್ಮನೆ ನನ್ನೇಲೆ ಎಗರಾಡಬೇಡಿ. ಮತ್ತೆ ಹಾವಿಗೆ ಕಿವಿಯಲ್ಲಿದೆ ತೋರು, ಕಿವಿನೇ ಇಲ್ಲಿರೋ ಪ್ರಾಣಿ ನಿನ್ನ ಸಂಗೀತ ಕೇಳಿಕೊಂಡು ಬರುತ್ತಾ?
ಅಲ್ಲ ಸ್ವಾಮಿ, ನಮ್ಮಂಗೆ ಕಿವಿ ಇಲ್ಲ ಹಾವಿಗೆ ಹಂಗಾದ್ರೆ ನಮ್ಮಂಗೆ ಕಾಲಿಲ್ಲ ಹಾವಿಗೆ ಹಾಗಂತ ಓಡಾಡೋಕೆ ಬರೋದಿಲ್ವ ಹಾವಿಗೆ? ಅದೆಲ್ಲ ಆ ಸ್ವಾಮಿ ಮಾಡಿರೋ ವಿಚಿತ್ರ ಸ್ವಾಮಿ. ಇಷ್ಟೊಂದು ತಿಳಿದವರು ಓದಿದವರು ಹಳ್ಳಿ ಜನಗಳ ಹಂಗೆ ಮಾತಾಡಿದ್ರೆ ಹೇಗೆ ಸ್ವಾಮಿ? ನನ್ನ ವಿಜ್ಞಾನಿ ಮಿತ್ರರು ನನ್ನ ಬಳಿ ಎತ್ತಿದ್ದ ಸಂದೇಹಗಳಿಗೆಲ್ಲ ಚಟಪಟ ಕರಾರುವಾಗಿ ತನ್ನದೇ ಆದ ರೀತಿಯಲ್ಲಿ ಎಂಟ ಉತ್ತರ ಹೇಳುತ್ತಿದ್ದನು. ಒಟ್ಟಿನಲ್ಲಿ ಈ ವಿಜ್ಞಾನಿ ಮಿತ್ರರು ಮತ್ತು ಎಂಟನ ನಡುವೆ ಸಿಕ್ಕಿಕೊಂಡು ಮೂಢನಾದವನು ನಾನು. ಇಬ್ಬರೂ ನನ್ನನ್ನು ಹಳ್ಳಿ ಜನರಂತೆ ಮಾತಾಡುತ್ತೀರಲ್ಲ ಎಂದು ಲೇವಾಡಿ ಮಾಡಿದ್ದರು. ಎಂಟನ ಹತ್ತಿರ ವಾದ ಮಾಡಿ ತರ್ಕದಿಂದ ಸೋಲಿಸಲು ಸಾಧ್ಯವಿಲ್ಲ ಎನಿಸಿತು. ಅವನು ಹಾವು ಹಿಡಿಯುತ್ತಲೇ ಅವನ ಮೋಸ ಬಹಿರಂಗ ಮಾಡಬೇಕೇ ಹೊರತು ನನ್ನ ವಿಧಾನ ಸರಿಯಲ್ಲ ಎಂದು ತೀರ್ಮಾನಿಸಿದೆ. ಮಂತ್ರ ಮಾಟ ಇವನಿಗೆ ಗೊತ್ತೋ ಇಲ್ಲವೋ, ಮಾತಿನಲ್ಲಂತೂ ಮೋಡಿ ಹಾಕುತ್ತಿದ್ದುದು ನಿಜ. ಏನೇ ಆಗಲಿ ಇವನ ಮಾತಿನ ಚಾಲಾಕಿಗೆ ನಾನು ಮರುಳಾಗಬಾರದೆಂದು ತೀರ್ಮಾನಿಸಿ ಮೊದಲೇ ನಾನು ಯೋಚಿಸಿದ್ದ ಪರೀಕ್ಷೆಗಳನ್ನೆಲ್ಲ ಆರಂಭಿಸಿದೆ. ಅವನು ಸೊಂಟದಲ್ಲಿ ಹಾವುಗಳನ್ನು ಸುತ್ತಿಟ್ಟಿಕೊಂಡಿದ್ದಾನೆಯೋ ಪರೀಕ್ಷಿಸಿದೆ. ಎಂಥವೋ ನಾರು ಬೇರುಗಳನ್ನು ಗಂಟುಕಟ್ಟಿ ಇಟ್ಟಿಕೊಂಡಿದ್ದನೆ ಹೊರತು ಹಾವು ಯಾವುದೂ ಕಾಣಲಿಲ್ಲ. ನಿಮಗೆ ಅಷ್ಟೊಂದು ಅನುಮಾನವಿದ್ದರೆ ಪಂಚೆ ಬಿಚ್ಚಿಟ್ಟು ಬೇಕಾದರೆ ಬರೇ ಲಂಗೋಟಿಯಲ್ಲಿ ಹಾವು ಹಿಡಿಯುತ್ತೇನೆ ಎಂದ. ಎಂಟ ಪುಂಗಿ ಹೊರತೆಗೆದಾಗ, ಅದನ್ನು ಯಾರು ಊದಿದರೂ ಬರವಾ, ಇಲ್ಲ ನೀನು ಊದಿದರ ಮಾತ್ರ ಬರುವುದಾ ಎಂದು ಕೇಳಿದೆ. ಇದು ಯಾರು ಊದಿದರೂ ಬರವೆ ಸ್ವಾಮಿ, ಆದರೆ ಅದನ್ನು ಪತ್ತೆ ಮಾಡಿ ಹಿಡಿಯೋದಕ್ಕೆ ಬಲೆ ಚುರುಕು ಕಂಡುಬೇಕು. ಅವು ಎಲ್ಲೋ ಕಸದ ಸಂದಿಯಲ್ಲಿ ತಲೆ ಹಾಕಿ ನೋಡಿ ಹಂಗೆ ವಾಪಸ್ ಓಡೋಗ್ಬಿಡ್ತವೆ. ಹಾಸನದ ಸಿನಿಮಾ ಟಾಕೀಸಲ್ಲಿ ನಾಗಿನ್ ಹಾಡ್ ಹಾಕಿದಾಗ ನಾಗರ ಹಾವು ಟಾಕೀಸರಗೆ ಬಂದುಬಿಡುತ್ತಂತೆ, ಕೇಳಿಲ್ವಾ ನೀವು? ನಾವು ಪುಂಗಿ ಊದುತ್ತಾ ಅದರಲ್ಲೇ ಕರಿತೀವಿ. ಇಲ್ಲಿ ಮಕ್ಕಳಿದಾವೆ, ಮರಿ ಇದೆ, ಜನ ಓಡಾಡ್ತಾರೆ, ಇಲ್ಲಿ ನಿನಗೆ ಯಾವತ್ತಿದ್ದರೂ ತೊಂದರೆ, ಇಲ್ಲಿರೋದು ಬೇಡ, ಬಾ ಬಾ, ನಿನಗೆ ಮೊಟ್ಟೆ ಕೊಡ್ತೀನಿ, ಹಾಲು ಕೊಡ್ತೀನಿ, ಕೋಳಿಪಿಲ್ಲ ಕೊಡ್ತೀನಿ, ನೀನಿಲ್ಲಿರೋದು ಬೇಡ, ಬಾ ಬಾ ಎಂದು ನಂಬಿಸಿ ಕರೆಯುತ್ತೀವಿ. ಬಂದ ಕೂಡಲೇ ಹಿಡಿದು ಹಲ್ಲು ಕಿತ್ತು ಬುಟ್ಟಿಗೆ ಹಾಕ್ತೀವಿ ಎಂದು ರಾಗವಾಗಿ ಪುಂಗಿನಾದದ ಶೈಲಿಯಲ್ಲೇ ಹಾವು ಕರೆಯುವುದನ್ನು ಅಂದು ತೋರಿಸಿದ. ನಾನು ಎತ್ತುವ ಆಕ್ಷೇಪಗಳಿಗೆ ಎಂಟ ನಿರರ್ಗಳವಾಗಿ ಉತ್ತರಿಸುತ್ತಿರುವುದನ್ನು ನೋಡಿದರೆ ಇವೆಲ್ಲ ಅವನಿಗೆ ತೀರಾ ಮಾಮೂಲಿ ಪ್ರಶ್ನೆಗಳಿರಬೇಕು. ಅದಕ್ಕೆ ಸಿದ್ಧ ಉತ್ತರಗಳನ್ನು ನೀಡುತ್ತಿದ್ದನು. ಅದು ಹೇಗೋ ನಮ್ಮ ವಿಜ್ಞಾನಿ ಮಿತ್ರರು ಮೂಢನಂಬಿಕೆಗಳಿಗೂ ಎಂಟನಿಗೂ ಸಂಬಂಧ ಕಲ್ಪಿಸಿದ್ದರಿಂದ ನಾನು ಅವನನ್ನು ಮೋಸಗಾರ ಎಂದು ಸಾಬೀತು ಮಾಡಬೇಕಾದ ಅನಿವಾರ್ಯತೆಗೆ ಸಿಕ್ಕಿಕೊಂಡಿದ್ದೆ. ಅವನ ಉತ್ತರಗಳನ್ನು ಕೇಳುತ್ತೆಂತೆಲ್ಲ ಇವನು ಎಂಥ ಘಾಟಿ ಎನಿಸುತ್ತಿತ್ತೆ ಹೊರತು ಇವನು ಪುಂಗಿ ಊದಿ ನಿಜಕ್ಕೂ ಹಾವುಗಳನ್ನು ಹಿಡಿಯುತ್ತಿರಬಹುದೇ ಎಂಬುದು ಹೊಳೆಯಲೇ ಇಲ್ಲ. ಅವನು ಪುಂಗಿ ಊದುತ್ತಿರಬೇಕಾದರೆ ಮಾರನನ್ನು ಪ್ಯಾರನನ್ನು ಕರೆದು ಒಂದೊಂದು ಕಡೆ ಒಬ್ಬೊಬ್ಬರನ್ನು ಕಾವಲಿಗೆ ನಿಲ್ಲಿಸಿ, ಇವನ ಪುಂಗಿ ಸಂಗೀತಕ್ಕೆ ನಿಜಕ್ಕೂ ಹಾವು ಬರುತ್ತವೆಯೋ ಇಲ್ಲ ಏನಾದರೂ ಮೋಸ ನಡೆಯುತ್ತದೋ ಕಣ್ಣಿಟ್ಟು ನೋಡಿರಿ ಎಂದು ಹೇಳಿದೆ. ನಾನು ಇಷ್ಟೊಂದು ಜಾಗರೂಕತೆ ವಹಿಸಿರುವುದರಿಂದ ಹೋದ ಸಾರಿಯಷ್ಟು ಸುಲಭದಲ್ಲಿ ಈ ಸಾರಿ ಮೋಸ ಮಾಡಲು ಸಾಧ್ಯವಾಗುವುದಿಲ್ಲ. ಇವನ ಕಳ್ಳಾಟ ಬಯಲಾಗುತ್ತವೆ, ಇಲ್ಲವೇ ಇವನು ಹಾವು ಹಿಡಿಯದೆ ಹಿಂದಿರುಗಬೇಕಾಗುತ್ತದೆ ಎಂದು ಊಹಿಸಿದೆ. ಎಂಟ ಅತ್ತಿತ್ತ ಹಲವು ದಿಕ್ಕುಗಳಿಗೆ ಪುಂಗಿ ಊದುತ್ತಿದ್ದವನು ಕೊಂಚ ಹೊತ್ತಿನ ನಂತರ ಒಂದೇ ದಿಕ್ಕಿಗೆ ಪುಂಗಿ ಊದತೊಡಗಿದನು. ಏನೋ ಎಲ್ಲಿ ಒಂದು ಹಾವು ಬರ್ಲಿಲ್ಲಲ್ಲೋ ಎಂದು ಚುಡಾಯಿಸಿದೆ. ಇಲ್ಲೆಲ್ಲೋ ಒಂದು ಹಾವಿದೆ ಸ್ವಾಮಿ, ಪುಂಗಿ ಕಣ್ಣು ಕಟ್ಟಿದೆ, ಆದರೂ ನಾಗರಾಜ ಯಾಕೋ ಹೊರಗೆ ಬರಿಲ್ಲ ಎಂದ ಎಂಟ. ಹೇಗೆ ಗೊತ್ತಾಯಿತು ನಿನಗೆ? ಊತ್ತಾ ಹಾವಿದ್ರೆ ಪುಂಗಿ ಇದು ಒಂದು ಕಣ್ಣು ಕಟ್ಟತ್ತೆ ಸ್ವಾಮಿ, ಆಗ ನಮಗೆ ಗೊತ್ತಾಗ್ತದೆ ಎಂದ ಎಂಟ. ಪುಂಗಿ ಊದಲು ಬರದ ನನಗೆ ಅದರ ಒಂದು ಕಂಡು ಕಟ್ಟತ್ತೆ ಎಂದರೆ ಏನೆಂದು ಗೊತ್ತಾಗಲಿಲ್ಲ. ಎಂಟ ಮತ್ತೂ ಅದೇ ದಿಕ್ಕಿಗೆ ಪುಂಗಿ ಊದಿದ. ನಾವು 3 ಜನರು ಒಂದು ಎಲೆ ಹಂದಾಡಿದರೂ ಗಮನವಿಟ್ಟು ಪರೀಕ್ಷಿಸಿ ಅವನ ಸುತ್ತ ಸರ್ಪಕಾವಲು ನಿಂತಿದ್ದೆವು. ಈ ಸಾರಿ ಇವನ ಮೋಸವೆಲ್ಲ ಬಟಾಬಯಲಾಗುತ್ತದೆ ಎಂದು ಖುಷಿಯಾಯಿತು. ಅಷ್ಟರಲ್ಲಿ ಎಂಟ, ಅಯ್ಯಯ್ಯೋ ಸ್ವಾಮಿ, ಇಸ್ಲಾಗೆ ಬನ್ನಿ, ನೋಡಿ ನಿಮ್ಮ ಕಾಲಡಿಯಲ್ಲೇ ಹಾವು, ನಾಗರ ಹಾವು ಎಂದು ಕೂಗಿದ. ನಾನು ಬೆಚ್ಚಿ ಬಿದ್ದು ಎಂಟನ ಕಡೆಗೆ ನೆಗೆದೆ. ಪ್ಯಾರ ಅಯ್ಯಮ್ಮ ಎಂದು ಕೂಗುಕೊಂಡು ದೂರ ಓಡಿದ. ನಾನು ನಿಂತಲಿಯಿಂದ ಒಂದೇ ಒಂದು ಮಾರು ದೂರದಲ್ಲಿ 6 ಅಡಿ ಉದ್ದದ ಗೋಧಿ ನಾಗರ ಹಾವು ನಾನು ನೆಗೆಯುತ್ತಲೂ ಗಾಬರಿಯಾಗಿ ಠಸ್ ಎಂದು ಹೆಡೆಬಿಚ್ಚಿತು. ಶಿವಶಿವ, ಎಂಥ ಕೆಲಸ ಆಗೋಗ್ತಿತ್ತು ಬುದ್ಧಿ. ಎಲ್ಲಾದರೂ ನಿಮ್ಮನ್ನ ಕುಟ್ಕಿದ್ರೆ ಏನು ಕಥೆ? ಕಣ್ಣಿಟ್ಟು ಅಂದ್ರಲ್ಲ, ಅದನ್ನು ಕೇಳಿಸ್ಕೊಂಡು ಸುಳ್ಳೋ ನಿಜಾನೋ ತೋರಿಸ್ತೀನಿ ಅಂತ ಕಾಲ್ಬಡ್ಡೆಗೆ ಬಂದ್ಬಿಟ್ಟಿದೆ. ಇಲ್ಲಿ ಬಿಡಿ, ನಾನಿರ್ಬೇಕಾದ್ರೆ ಹೆದರಿಕೆ ಇಲ್ಲ ಎಂದು ನಮ್ಮ ಗಾಬರಿಯನ್ನು ನೋಡಿ ವ್ಯಂಗ್ಯವಾಡುವವನಂತೆ ನಾಟಕವಾಗಿ ಮಾತನಾಡಿದ. ನನಗೆ ಅರ್ಥವೇ ಆಗಲಿಲ್ಲ. ನಾವು 3 ಜನರು ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರಬೇಕಾದರೆ ಹೇಗೆ ನನ್ನ ಕಾಲಿನ ಪಕ್ಕ ತರಗೆಲೆಗಳಡಗಿ ಇದು ಅವತರಿಸಿತು ಎಂದು. ಜೋಪಾನವಾಗಿ ನೋಡಿರಿ ಅಂತ ನಿಲ್ಲಿಸಿದ್ರೆ ಇದೇನೇನೋ ನೀವು ನೋಡಿದ್ದು ಎಂದು ಮಾರನಿಗೂ ಪ್ಯಾರನಿಗೂ ಬೈದೆ. ನಾವು ಹಾವು ಬರಬಹುದು ಎಂದು ಕಾಡು ಕಡೆಗೆ ನೋಡ್ತಿದ್ದೀರಿ, ನಿಮ್ಮ ಕಾಲ್ ಕಡೆಗೆ ಯಾಕೆ ನೋಡಾಕೋಗೋಣ ಎಂದು ಮಾರ ಹೇಳಿದ. ನಾಗರ ಹಾವು ಭಯಂಕರ ರೋಷದಲ್ಲಿದ್ದಂತೆ ಕಂಡಿತು. ಅತ್ತಿತ್ತ ಕತ್ತು ತಿರುಗಿಸುತ್ತಾ ಸುರುಸುರು ಬತ್ತಿಯ ಹಾಗೆ ಬುಸ್ಸೆನ್ನುತ್ತಾ ಹತ್ತಿರ ಬಂದವರಿಗೆ ಹೆಡೆಯೆಪ್ಪಿ ಅಪ್ಪಳಿಸಲು ಸಮಯ ಕಾಯುತ್ತಿತ್ತು. ಮಾರ ಅದರ ಸಿಟ್ಟು ನೋಡಿ, ಏನು ಬುಸುಗುತ್ತದೆ, ಅದರ ಉಸಿರು ಸುಧಾ ಮನುಷ್ಯರಿಗೆ ತಾಗಬಾರದಂತೆ, ಅದನ್ನು ಮೊದಲು ಹಿಡಿದು ಬುಟ್ಟಿಗೆ ಹಾಕಿಕೋ ಮಾರಾಯ ಎಂದು ಎಂಟನತ್ತ ಮನವಿ ಮಾಡಿಕೊಂಡ. ಅಜ್ಜ, ಒಂದು ಕೆಲಸ ಮಾಡ್ತೀಯಾ?
ಸ್ವಾಮಿಯರು ನಾಗರ ಹಾವು ಹಿಡಿದರೆ 1 ರೂಪಾಯಿ ಕೊಡ್ತಾರಂತೆ. ನಾನು 1 ರೂಪಾಯಿ ಸೇರಿಸಿ 2 ರೂಪಾಯಿ ನಿಂಗೆ ಕೊಡ್ತೀನಿ, ಹಿಡಿದು ಬಿಡು, ಹೆದಕ್ಕೋಬೇಡ, ನಾನಿದ್ದೀನಿ ಎಂದು ಎಂಕ್ಟ ಮಾರನಿಗೆ ಹೇಳಿದ. ಅಯ್ಯಯ್ಯೋ ಮಾರಾಯ, ನಿನ್ನ ದಮ್ಮಯ್ಯ, ಸದ್ಯ ಅದನ್ನು 1 ಸಾರಿ ಹಿಡಿದು ಬುಟ್ಟಿಗೆ ಹಾಕು, ನಾನಿನ್ನೊಂದು 4 ದಿನ ಬನ್ನಿರೋಣ ಅಂತ ಮಾಡಿದ್ದೀನಿ ಎಂದು ಮಾರ ಮರಣದಂಡನೆಗೆ ಸಿಕ್ಕಿಕೊಂಡವನಂತೆ ಹೆದರಿ ಎಂಕ್ಟನತ್ತ ಗೋಗರೆದ. ನಾಗರ ಹಾವು ಹೆಡೆ ಎತ್ತಿಕೊಂಡೇ ಮೆಲ್ಲಮೆಲ್ಲಗೆ ಹಿಂದೆ ಸರಿಯಲಾರಂಭಿಸಿತು. ಅಲ್ಲಿಂದ ಕೊಂಚವೇ ದೂರದಲ್ಲಿ ನಮ್ಮ ಸೌದೆ ಕೊಟ್ಟಿಗೆ ಸೌದೆ ರಾಶಿ ಇತ್ತು. ಈ ಹಾವು ಇದರೊಳಗೇನಾದರೂ ನುಗ್ಗಿದರೆ ಮಾರನೂ ಪ್ಯಾರನೂ ಇನ್ನೆಂದೂ ಸೌದೆ ತರಲು ಅದರ ಹತ್ತಿರ ಸುಳಿಯುವುದಿಲ್ಲ. ಎಂಕ್ಟನೋ ಹಾವಿನ ಹೆಡೆಯ ನೆರಳಿನಲ್ಲೇ ಕುಳಿತು ಚೌಕಾಸಿ ಮಾಡುತ್ತಿದ್ದಾನೆ. ನಾನು ಇವನನ್ನು ಪರೀಕ್ಷೆ ಮಾಡಲು ಬಂದಿದ್ದೇ ತಪ್ಪಾಯಿತು ಎನಿಸಿತು. ಯೋಚಿಸಿದೆ. ಸತ್ಯಾನ್ವೇಷಣೆ ಕೊಂಚ ದುಬಾರಿಯಾಗುತ್ತಿರುವಂತೆ ಅನಿಸಿತು. ನೋಡಿ ಸ್ವಾಮಿ, ಹಾವು ಹಿಂದಕ್ಕೆ ಹೋಗ್ತಾ ಇದೆ. ಕರೆದ ಹಾವು ಹೆದರಿ ಹಿಂದಕ್ಕೆ ಹೋದ ಮೇಲೆ ನೀವು 100 ರೂಪಾಯಿ ಕೊಟ್ಟು ಬರೋದಿಲ್ಲ. ನಾನು ಸಂಜೆ ತನಕ ಪುಂಗಿ ಊದಿದ್ರೂ ಬರೋದಿಲ್ಲ. 5 ರೂಪಾಯಿ ಮುಖ ನೋಡಬೇಡ್ರಿ ಎಂದ. ಅವನ ಮಾತು ಕೊನೆ ಎಚ್ಚರಿಕೆಯಂತೆ ನನಗೆ ಕೇಳಿತು. ಏನು, ಬರೀ ದುಡ್ಡಿಗೆ ಬಡ್ತಿರೋಣ ಹಂಗೆ ಆಡ್ತೀಯಲ್ಲ, ಆಯ್ತು ಕೊಡೋಣ, ಹಿಡಿ ಎಂದೆ. ಎಂಕ್ಟ ಕೋಲಿನಲ್ಲಿ ಅದರ ಕುತ್ತಿಗೆ ಒತ್ತಿ ಅದರ ತಲೆಯನ್ನೇ ಹಿಡಿದ. ಆ ಹಾವನ್ನು ಹಿಡಿಯ ಹೋದಾಗ ಅದು ಹೆಡೆ ಬೀಸಾಡಿದ್ದು, ಭುಸುಗುಟ್ಟಿದ್ದು ನೋಡಿ ನನಗೆ ಗಾಬರಿಯಾಯಿತು. ಬುಟ್ಟಿಯಲ್ಲಿದ್ದ ಹಲ್ಲು ಕಿತ್ತ ಹಾವುಗಳಿಗೂ ಈ ಹಾವಿಗೂ ನಡವಳಿಕೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇತ್ತು. ಹಾವು ಹಿಡಿದ ಮೇಲೆ ಅದರ ಮೈಯಲ್ಲಿ ಕಚ್ಚಿ ಹಿಡಿದಿದ್ದ ಕಾಡಿನ ಉಣ್ಣಿಗಳನ್ನು ತೋರಿಸುತ್ತಾ ಎಂಕ್ಟ, ನೋಡಿ ಸೊಮೆ, ಕಣ್ಣೆಟ್ಟು ಸಾಕಿದ ಹಾವು, ಹಂಗೆ ಹಿಂಗೆ ಅಂತ ಹೇಳಿದವರ ಮಾತು ಕೇಳಿ ಕೂಗಾಡ್ತಿರಲ್ಲ, ಇದರ ಮೈಮೇಲೆ ಕಾಡಿನ ಉಣ್ಣೆ ಕಚ್ಚಿಕೊಂಡಿರೋದು ಕಾಣೋಲವ್ವಾ ಎಂದು ಸೊಂಟದಲ್ಲಿದ್ದ ಚಾಕು ತೆಗೆದು ಅದರ ಬಾಯೊಳಗೆ ಮಾಂಸದಲ್ಲಿ ಹುದುಗಿದ್ದ ವಿಷದ ಹಲ್ಲುಗಳನ್ನು ಮೀಟಿ ತೋರಿಸಿ ಕಿತ್ತೆಸೆದ. ಅವತ್ತೇ ಮನೆಯಿಂದ ಕೊಂಚ ದೂರದಲ್ಲಿ ದೊಡ್ಡ ಕೊಳುಕುಮಂಡಲ ಹಾವನ್ನು ಹಿಡಿದ. ಕೊಳುಕುಮಂಡಲ ಹಾವುಗಳು ಬಲು ನಿಧಾನ ಪ್ರಾಣಿಗಳು. ಮಿಕ್ಕ ಪ್ರಾಣಿಗಳಂತೆ ಹೆಜ್ಜೆ ಸದ್ದಿಗೆ ಓಡಿ ಹೋಗುವುದೂ ಇಲ್ಲ. ಅದನ್ನು ತುಳಿಯುವವರೆಗೂ ಮಲಗೇ ಇರುತ್ತವೆ. ಅವು ಕಚ್ಚಿದರೆ ಕಾಲು ಶೀಘ್ರವಾಗಿ ಕೊಳೆಯುತ್ತದೆ. ಎಂಕ್ಟ ಕೊಳುಕುಮಂಡಲವನ್ನು ಹಿಡಿದು ಹಲ್ಲುಗಳನ್ನು ಕೀಳುತ್ತಿರಬೇಕಾದರೆ ಅದು ಪಟಪಟ ಬಾಲ ಬಡಿಯುತ್ತಾ ಒದ್ದಾಡಿತು. ಆಗ ಅದರ ಹೊಟ್ಟೆಯೊಳಗಿಂದ ಪುಟ್ಟ ಪುಟ್ಟ ಮಂಡಲದ ಹಾವಿನ ಮರಿಗಳು ಉದುರಿದವು. ಹಾವುಗಳೆಲ್ಲ ಮೊಟ್ಟೆಯಿಡುತ್ತವೆಂದು ತಿಳಿದಿದ್ದ ನನಗೆ ಆಶ್ಚರ್ಯ ಆಯಿತು. ಎಂಕ್ಟ ಮಂಡಲದ ಹಾವು ಮರಿ ಹಾಕುತ್ತವೆಂದು, ಅದು ಮರಿ ಹಾಕಿದಾಗ ಮರಿಗಳು ಒಂದು ಬಗೆಯ ಸದ್ದು ಮಾಡುತ್ತವೆಂದು, ಆಗ ಕೆಂಬೂತ ಬಂದು 2 ಮರಿಗಳನ್ನು ಉಳಿಸಿ ಮಿಕ್ಕವೆಲ್ಲವನ್ನು ತಿನ್ನುತ್ತವೆಂದು ಹೇಳಿದ. ಕೆಂಬೂತ ಹಾವಿನ ಮರಿಗಳನ್ನು ಹಿಡಿದು ತಿನ್ನುವುದನ್ನು ನೋಡಿದ್ದೆ. ಆದರೆ ತಿನ್ನುತ್ತಾ 2 ಮರಿಗಳನ್ನು ಉಳಿಸುವುದು ಇತ್ಯಾದಿಗಳು ಎಂಕ್ಟನ ಕಲ್ಪನೆ ಇರಬಹುದು. ಮಾರ ಮಂಡಲದ ಹಾವಿನ ಹೊಟ್ಟೆಯೊಳಗಿಂದ ಬಿದ್ದ ಮರಿಗಳನ್ನು ನೋಡಿ, ಅಯ್ಯಯ್ಯೋ, ಇನ್ನೂ ಮರಿಗಳು ಬದುಕಿದರೆ ಒಂದು ಊರು ಹಾಳು ಮಾಡಲು ಸಾಕು, ಥು, ಇದರ ಸಂತಾನ ಹಾಳಾಗ ಎಂದು ಬೈಯುತ್ತಾ ಕೋಲು ತೆಗೊಂಡು ಪ್ಯಾರನ ಜೊತೆ ಅವೆಲ್ಲವನ್ನೂ ಚಚ್ಚಿ ಸಾಯಿಸಿದ. ಎಂಕ್ಟನಿಗೆ ನೀನು ಹಿಡಿದ ಹಾವನ್ನು ಏನು ಮಾಡುತ್ತೀಯಾ ಎಂದು ಕೇಳಿದೆ. ಏಕೆಂದರೆ ಹಾವು ಹಿಡಿಯುವುದೇ ಅವನ ಹೊಟ್ಟೆಪಾಡಾದುದರಿಂದ ಹಿಡಿದುದನ್ನೆಲ್ಲ ಅವನು ಅಲ್ಲೇ ಎಲ್ಲಾದರೂ ಬಿಟ್ಟು ಬಿಡುತ್ತಾನೋ ಎಂದು ನನಗೆ ಅನುಮಾನವಾಯಿತು. ಅವನು ಅವುಗಳನ್ನು ಕೆಲವು ದಿನ ಇಟ್ಟುಕೊಂಡು ಅವುಗಳ ಬಾಯಿಂದ ವಿಷ ತೆಗೆದು ಸಂಗ್ರಹಿಸುತ್ತಾನಂತೆ. ಹಾಗೆ ತೆಗೆದ ವಿಷವನ್ನು ಕೊಯಮ್ಮತ್ತೂರಿನ ಹತ್ತಿರ ಯಾವುದೋ ಸನ್ಯಾಸಿಗೆ ಮಾರುತ್ತೇನೆಂದು ಹೇಳಿದ. ಆಮೇಲೆ ಅವುಗಳನ್ನು ಸಾಯಿಸಿ ಚರ್ಮ ತೆಗೆದುಕೊಂಡು ಮಿಕ್ಕಿದ್ದನ್ನು ದಾಸರ ಹಾವಿಗೆ ಆಹಾರವಾಗಿ ಕೊಡುತ್ತಾನಂತೆ. ಎಂಕ್ಟ 5 ರೂಪಾಯಿ ಇನಾಮು ಸಮೇತ ಹಣ ವಸೂಲಿ ಮಾಡಿಕೊಂಡು ಹೋದ. ಅವನಿಗೆ ದುಡ್ಡು ಸಿಕ್ಕಿದ್ದನ್ನು ನೋಡಿದ ಮಾರನಿಗೆ ಹೊಟ್ಟೆ ಕಿಚ್ಚು ತಡೆಯಲಾಗಲಿಲ್ಲ. ಅವನು ಹೋಗುವವರೆಗೂ ಚಕಾರ ಎತ್ತದೆ ತೆಪ್ಪಡಿದ್ದವನು. ಅವನು ಹೋದ ಮೇಲೆ, ಆ ಸೂಳೆ ಮಗ ಮಾಡೋದೆಲ್ಲ ಬರೀ ಕಣ್ಣೆಟ್ಟು, ನಿಮ್ಮಂತೋರ ಹತ್ರ ದುಡ್ಡು ಕೀಳೋದಕ್ಕೆ ಇದಲ್ಲ ಎಂದ. ಮತ್ತೆ ದುಡ್ಡು ನಿನಗೆ ಕೊಡ್ತೀನಿ, ಹಾವು ಹಿಡಿ ಅಂತ ನಿನಗೆ ಹೇಳಿದ್ದು, ನೀ ಯಾಕೆ ಹಿಡಿಯಲಿಲ್ಲ ಎಂದೆ. ಥು, 1000 ರೂಪಾಯಿ ಕೊಡ್ತೀನಂದ್ರೂ ನಾ ಮಾತ್ರ ಹಾವು ಮುಟ್ಟೋಲ್ಲ ಎಂದು ಹೇಳಿದ. ಅವನ ಅಸಹನೆ ಏತಕ್ಕೆ ಎಂದು ಅವನಿಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಪರೀಕ್ಷೆ ಮಾಡಿ ಅವನು ಹಿಡಿದವು ಕಾಡಿನ ಹೊಸ ಹಾವುಗಳೇ ಎಂದು ದೃಢಪಡಿಸಿಕೊಂಡ ಮೇಲೂ ಏನೋ ರಹಸ್ಯಮಯವಾದುದು ಎಂಕ್ಟನಲ್ಲಿ ನನಗೆ ಕಾಣುತ್ತದೆ. ನಾವು 3 ಜನರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರೂ ಆ ಗೋಧಿನಾಗರ ಹಾವು ನಮ್ಮ ಕಣ್ಣಿಗೆ ಏಕೆ ಕಾಣಿಸಲಿಲ್ಲ? ಅದು ನನ್ನ ಕಾಲು ಬಳಿಯೇ ನಮಗೊಂದು ಸೂಚನೆಯನ್ನು ಕೊಡದೆ ಬಂದಿದ್ದು ಹೇಗೆ? ಅವನು ಹಾವು ಕಂಡಾಗ ವರ್ತಿಸಿದ್ದೆಲ್ಲ ಪೂರ್ವೋದ್ದೇಶಿತ ನಾಟಕದಂತೆ ಇತ್ತಲ್ಲ. ಇದೆಲ್ಲ ಕೇವಲ ಅಕಸ್ಮಾತ್ ಮತ್ತು ಕಾಕತಾಳೀಯವೇ? ಎಂಕ್ಟ ಹೋದ ಮೇಲೆ ಅವನು ಹಾವು ಹಿಡಿಯುವುದರ ಫೋಟೋ ತೆಗೆಯಬೇಕೆಂದು ನಾವು ತೀರ್ಮಾನಿಸಿದ್ದು ನೆನಪಿಗೆ ಬಂತು. ಎಂಕ್ಟನ ಜೊತೆಯ ವಾಗ್ವಾದದ ಗಡಿಬಿಡಿಯಲ್ಲಿ ಇದನ್ನು ಮರೆತೇ ಬಿಟ್ಟಿದ್ದೆ. 3 ತಿಂಗಳ ತರುವಾಯ ಇನ್ನೇನು ಮಳೆ ಹಿಡಿಯುತ್ತದೆ ಎನ್ನುವ ಸಮಯದಲ್ಲಿ ದಾರಿಯಲ್ಲಿ ಎಂಕ್ಟ ನನಗೆ ಕಾಣಸಿಕ್ಕಿದ. ಎಂಕ್ಟನಿಗೆ ಹಾವು ಹಿಡಿಯುವುದರ ಫೋಟೋ ತೆಗೆಯಬೇಕೆಂದು ಇನ್ನೊಮ್ಮೆ ಬರಲು ಹೇಳಿದೆ. ಫೋಟೋ ತೆಗೆಯುವುದರ ಉದ್ದೇಶ ಅವನಿಗೆ ಗೊತ್ತಿರಲಿಲ್ಲ. ಹಾಗೆ ಹೇಳಿದ ಕೂಡಲೇ ಅವನು ಚಿಂತೆ ವ್ಯಕ್ತಪಡಿಸುತ್ತಾ, ಅದೊಂದು ಮಾತ್ರ ಬೇಡ ಸ್ವಾಮಿ ಎಂದ.
ಹಾಗಾದ್ರೆ ಏನೂ ಇರಬೇಕು? ಎಲ್ಲ ಪರೀಕ್ಷೆಗಳಿಗೂ ಸಂತೋಷದಿಂದ ಸಮ್ಮತಿಸುತ್ತಿದ್ದ ಇವನೇಕೆ ಇದಕ್ಕೆ ಒಲ್ಲ ಎನ್ನುತ್ತಾನೆ? ಸಿಕ್ಕಿಬಿದ್ದ ಕಳ್ಳ ಎಂದು ಯೋಚಿಸಿದೆ. ಲೋ ಎಂಟ, ನಿಂದೇನೋ ಮೋಸ ಇರಬೇಕು, ಇಲ್ಲದಿದ್ರೆ ಅದ್ಯಾಕೆ ಫೋಟೋ ಮಾತ್ರ ಬೇಡ ಅಂತೀಯಾ ಎಂದು ಕೇಳಿದೆ. ಮೋಸ ಇಲ್ಲ ಏನಿಲ್ಲ ಸ್ವಾಮಿ, ಫೋಟೋ ತೆಗೆಸಿಕೊಳ್ಳದಕ್ಕೆ ಹೋಗಿ ಸತ್ತೋಗಿದ್ದೆ, ಆದರೆ ಬೇಡ ಅಂದೆ ಎಂದ. ನನಗೆ ಇನ್ನಷ್ಟು ಆಶ್ಚರ್ಯ ಆಯಿತು. ಏನು ವಿಷಯ ಎಂದು ಕೇಳಿದಾಗ ಅದೊಂದು ದೊಡ್ಡ ಕಥೆ ಎಂದು ದಾರಿಯಲ್ಲೇ 1 ಗಂಟೆ ಸವಿಸ್ತಾರವಾಗಿ ಹೇಳಿದ. ಎಂಟ ಹಗರೆ ಸಂತೆಯಲ್ಲಿ ಯಥಾಪ್ರಕಾರ ದಾಸರ ಹಾವನ್ನು ಪಕ್ಕ ಇಟ್ಟುಕೊಂಡು ನಾರು ಬೇರುಗಳನ್ನೆಲ್ಲ ಮಾರುತ್ತಿದ್ದ. ಎಲ್ಲ ಸಾಧಾರಣ ದಿನಗಳಂತೆ ಆ ದಿನವೂ ಎಂಟಾನ ದಿನಚರಿ ನಡೆದಿತ್ತು. ಯಾರೋ ಬೇಲೂರಿಗೆ ಹೊರಟಿದ್ದ ಪ್ರವಾಸಿಗರು ಅದೇ ಹಾದಿಯಾಗಿ ಬಂದರು. ಎಂಟ ಬಿಚ್ಚಿ ಹರಡಿಕೊಂಡಿದ್ದ ಹಾವಿನ ಚರ್ಮಗಳನ್ನು ನೋಡಿ ಅವುಗಳನ್ನು ಕೊಳ್ಳಲೋ ಅಥವಾ ಕೇವಲ ನೋಡಲೋ ಅವನ ಬಳಿಗೆ ಬಂದರು. ಅವರಲ್ಲೊಬ್ಬನ ಕುತ್ತಿಗೆಯಲ್ಲಿ ಕ್ಯಾಮರಾ ನೇಗಾಡುತ್ತಿತ್ತು. ಆತ ಎಂಟ ಹಾವಾಡಿಸುವ ಫೋಟೋ ತೆಗೆಯಬೇಕೆಂದು ದುಡ್ಡು ಕೊಡುವುದಾಗಿ ಹೇಳಿದ. ಎಂಟ ಬುಟ್ಟಿ ಮುಚ್ಚಳ ತೆಗೆದು ಅದರೊಳಗೆ ಸಿಂಬಿ ಸುತ್ತಿಕೊಂಡು ಮಲಗಿದ್ದ ನಾಗರ ಹಾವಿಗೆ ಚುಚ್ಚಿ ಮೀಟಿ ಹೆಡೆ ಎತ್ತುವಂತೆ ಮಾಡಿ ಅದರೆದುರು ಪುಂಗಿ ಊದಿದ. ಫೋಟೋಗ್ರಾಫರ್ ಹಲವಾರು ಫೋಟೋಗಳನ್ನು ತೆಗೆದ ಮೇಲೆ ಸುರುಳಿ ಸುತ್ತಿ ಮಲಗಿದ್ದ ದಾಸರ ಹಾವನ್ನು ಕೊಂಚ ಆಡಿಸಲು ಹೇಳಿದ. ಎಂಟ ಅದು ಮುದ್ದು ಹಾವೆಂದು, ಅದು ಪುಂಗಿನಾದಕ್ಕೆ ತಲೆ ಹಾಡುವುದಿಲ್ಲವೆಂದು ಹೇಳಿದ. ಫೋಟೋಗ್ರಾಫರಿಗೆ ಹೇಗಾದರೂ ಅದರೊಡನೆ ಎಂಟಾನ ಫೋಟೋ ತೆಗೆಯಬೇಕಿತ್ತು. ಅದಕ್ಕಾಗಿ ಎಂಟಾನಿಗೆ ಅದನ್ನು ಟವೆಲಿನ ರೀತಿಯಲ್ಲಿ ಹೆಗಲಿನ ಮೇಲೆ ಹಾಕಿಕೊಂಡು ನಿಲ್ಲು, ಫೋಟೋ ತೆಗೆಯುತ್ತೇನೆ ಎಂದು ಹೇಳಿದ. ಎಂಟ ಅದನ್ನು ಹೆಗಲಿನ ಮೇಲೆ ಹಾಕಿಕೊಂಡು ನಿಂತ. ಫೋಟೋಗ್ರಾಫರ್ ಹತ್ತಿರ ನಿಂತು ದೂರ ನಿಂತು ಯಾವ ಕಡೆಯಿಂದ ತೆಗೆಯಬೇಕು ಎಂದು ಪರೀಕ್ಷಿಸುತ್ತಿರಬೇಕಾದರೆ ಹೆಗಲಿನ ಮೇಲಿಂದ ಹಾವು ಅಲ್ಲಿಂದ ಹರಿಯು ಎಂಟಾನ ಕಂಕುಳಿನ ಕಡೆಯಿಂದ ಬೆನ್ನು ಹಿಂದಿನ ನೆರಳತ್ತ ಹರಿಯಿತು, ಸೊಂಟದ ಕಡೆಗೆ ಸುತ್ತುವರೆಯಿತು. ಎಷ್ಟೋ ಸಾರಿ ಹೆಗಲಿನ ಮೇಲೆ ಅದನ್ನು ಹಾಕಿಕೊಂಡಿದ್ದ ಎಂಟ ಫೋಟೋಗ್ರಾಫರ್ ಸಿದ್ಧವಾದ ನಂತರ ಅದನ್ನು ಮತ್ತೆ ಸರಿಯಾಗಿ ಕೂಡಿಸಿಕೊಳ್ಳೋಣ ಎಂದು ಸುಮ್ಮನಿದ್ದ. ಹಾವು ತನ್ನಗೆ ಮೆಲ್ಲಗೆ ಹರಿಯುತ್ತಾ ಹಾಗೇ ಸುತ್ತಿ ಎಂಟಾನ ಮುಂಭಾಗಕ್ಕೆ ಬಂತು. ಎಂಟಾನ ಮೈಸುತ್ತ 1 ಸುತ್ತು ಪೂರ್ತಿ ಆಯೋ ಇಲ್ಲವೋ ತಟಕ್ಕನಿ ಉಕ್ಕಿನ ಹಿಡಿತದಲ್ಲಿ ಅವನ ಬಲಗೈಯನ್ನು ಸೇರಿಸಿ ಭಯಂಕರವಾಗಿ ಬಿಗಿದು ಬಿಡ್ತು. ಇದೆಲ್ಲ ಕ್ಷಣಾರ್ಧದಲ್ಲಿ ನಡೆದು ಹೋಗಿದೆ. ಅದರ ಬಿಗಿತಕ್ಕೆ ಒಂದೇ ಏಟಿಗೆ ಎಂಟಾನ ಶ್ವಾಸಕೋಶದ ಉಸಿರೆಲ್ಲ ಹೊರಬಂದು ಕೂಗಿಕೊಳ್ಳಲು ಮಾತಾಡಲು ಸಹ ಎಂಟಾನ ಎದೆಯಲ್ಲಿ ಉಸಿರಿರಲಿಲ್ಲ. ಸುತ್ತ ನಿಂತಿದ್ದವರೆಲ್ಲ ಎಂಟಾನಿಗೆ ಮೂರ್ಛರೋಗ ಇರಬಹುದೆಂದು ಶಂಕಿಸಿದರೆ ಹೊರತು ಅವನ ಮೈಮೇಲೆ ಮುಗ್ಧವಾಗಿ ಹತ್ತಿ ಹರಿಯುತ್ತಿರುವ ಹಾವಿನ ಮೃತ್ಯುಬಂಧದಲ್ಲಿ ಅವನು ಸಿಕ್ಕಿದ್ದಾನೆ ಎಂದು ಊಹಿಸಲು ಸಾಧ್ಯವಾಗಲಿಲ್ಲ. ಅವರಿಗೆ ಗೊತ್ತಿದ್ದರೂ ಅವರಿಂದ ಕಬಂಧನಂತೆ ಬಿಗಿದು ಹಿಡಿದಿದ್ದ ಆ ಹಾವಿನ ಅಪ್ಪುಗೆಯನ್ನು ಬಿಡಿಸಲು ಸಾಧ್ಯವಾಗುತ್ತಿತ್ತೋ ಹೇಳಬರುವುದಿಲ್ಲ. ಎಂಟ ಮೂರ್ಛರೋಗಿಗಳಂತೆ ದೊಪ್ಪನೆ ಬಿದ್ದು ಒದ್ದಾಡಕೊಳ್ಳತೊಡಗಿದ. ಅವನ ಬಾಯಲ್ಲಿ ನೊರೆ ಉಕ್ಕತೊಡಗಿತು. ಅವನ ಒದ್ದಾಟಕ್ಕೆ ಹಾವಿನ ಬುಟ್ಟಿಯ ಮುಚ್ಚಳ ಹಾರಿ ಹೋಗಿ ಅದರೊಳಗಿನ ಮೂಲ್ಕು ನಾಗರ ಹಾವುಗಳು ಹೊರಬಿದ್ದವು. ಸುತ್ತ ನಿಂತಿದ್ದವರೆಲ್ಲ ಜಾಗ ಖಾಲಿ ಮಾಡಿದರು. ಎಂಟ ಏಕಾಂಗಿಯಾದ. ದಾಸರ ಹಾವು ಅವನ ಪ್ರಾಣವನ್ನೇ ಹಿಚ್ಚಿ ಹಿಂಡುತ್ತಿತ್ತು. ಎಂಟಾನಿಗೆ ಕಣ್ಣು ಕತ್ತನು ಬರುವುದಕ್ಕೆ ಮೊದಲು ಎಡಗೈಯಿಂದ ಸೊಂಟದಲ್ಲಿದ್ದ ಚಾಕುವನ್ನು ತೆಗೆದು ಅದರ ಹೊಟ್ಟೆ ಬಗೆದುದೊಂದೇ ಜ್ಞಾಪಕ. ಎಂಟ ಹಾವಿನ ತಲೆಯಾಗಲಿ ಕುತ್ತಿಗೆಯಾಗಲಿ ಹುಡುಕುವ ಗುರುತಿಸುವ ಸ್ಥಿತಿಯಲ್ಲೇ ಇರಲಿಲ್ಲ. ಎಂಟ ಚೂರು ಹಾಕಿದರೂ ದಾಸರ ಹಾವಿನ ಹಿಡಿತವೇನು ಕೂಡಲೇ ಸಡಿಲವಾಗಲಿಲ್ಲ. ಆದರೂ ಅದರ ಕರುಳೆಲ್ಲ ಹೊರಬರುವಂತೆ ಚೂರಿಯಲ್ಲಿ ಎಂಟ ಬಗೆದಿದ್ದರಿಂದ ಹಾವಿನ ಹಿಡಿತ ನಿಧಾನವಾಗಿ ಸಡಿಲವಾಯಿತು. ಎಂಟಾನಿಗೆ ಮತ್ತೆ ಪ್ರಜ್ಞೆ ಮರಳಿದಾಗ ದಾಸರ ಹಾವು ತನ್ನ ದೇಹದೊಳಗೆ ಚುಚ್ಚಿಕೊಂಡಿದ್ದ ಚಾಕು ಸಮೇತ ರಸ್ತೆ ಪಕ್ಕದ ತೋಟದ ಬೇಲಿಯೊಳಗೆ ನುಗ್ಗಲು ಹೋಗಿ ಚಾಕು ಅಡ್ಡ ತಡದಿದ್ದರಿಂದ ಮುಂದುವರೆಯಲಾರದೆ ನಿಂತಿತ್ತು. ನನಗೆ ಇದೆಲ್ಲ ಎಂಟ ಹೇಳುತ್ತಿದ್ದಂತೆಯೇ ಹಠಾತ್ತಾಗಿ ಅನೇಕ ದಿನಗಳ ಹಿಂದೆ ಸಂಭವಿಸಿದ ಎಂಟಾನ ಹೆಂಡತಿಯ ನಿಗೂಢ ಸಾವು ಜ್ಞಾಪಕಕ್ಕೆ ಬಂತು. ಅವಳು ಗುಡದರದೊಳಗೆ ಸತ್ತು ಮಲಗಿದ್ದು ಗೂಟಕ್ಕೆ ಸುತ್ತಿಕೊಂಡು ಬಿದ್ದಿದ್ದ ದಾಸರ ಹಾವು, ಎಂಟ ಬಗ್ಗೆಯೇ ಸಂಶಯಪಡುತ್ತಿದ್ದ ಜನಗಳು, ಇವೆಲ್ಲ ಚಿತ್ರಗಳು ಒಂದೊಂದಾಗಿ ಮನಪಟಲದ ಮೇಲೆ ಸುಳಿದವು. ಅವಳ ಸಾವಿಗೂ ಈ ದಾಸರ ಹಾವೇ ಕಾರಣವಿರಬಹುದೇ ಎಂದು ಯೋಚಿಸುತ್ತಂತೆಲ್ಲ ನನ್ನ ಸಂದೇಹ ಬಲವಾಗತೊಡಗಿತು. ಮಾರಾ ಏನಯ್ಯ, ಎಲ್ಲಿದ್ದೀಯೋ? ಇಲ್ಲೇ ಇದ್ದೀನಲ್ಲ. ತು, ಎಲ್ಲೋ ಕಣ್ಣಿಗೆ ಕಾಣೋದಿಲ್ವಲ್ಲೋ. ಮಾರ ಹಲಸಿನ ಮರಗಳ ಕೆಳಗೆ ತರಗೆಲೆಗಳ ಹಾಸಿನಲ್ಲಿ ಮಲಗಿ ನಿದ್ದೆ ಮಾಡುತ್ತಿದ್ದವ. ನನ್ನ ಕಣ್ಣಿಗೆ ಕಾಣಲು ಎದ್ದು ಕುಳಿತ. ತುಂಬಾ ವಯಸ್ಸಾದ ಅವನ ಶರೀರ ಎಷ್ಟೊಂದು ಕುಗ್ಗಿತ್ತೆಂದರೆ ತರಗೆಲೆಗಳ ನಡುವೆ ಹುಗಿದು ಹೋದಂತೆ ನೆಲಮಟ್ಟಕ್ಕೆ ಇದ್ದುದರಿಂದ ಅವನ ಅಶರೀರವಾಣಿ ಕೇಳುತ್ತಿತ್ತೇ ಹೊರತು ಆಸಾಮಿಯ ಶರೀರ ಕಾಣುತ್ತಿರಲಿಲ್ಲ. 2-3 ಸಾರಿ ಕೂಗಿದ ಮೇಲೆ ಎದ್ದು ಕುಳಿತ. ಮಾರಾ, ಏನಯ್ಯ, ನನ್ನ ಚಪ್ಲಿ ಎಲ್ಲೋ? ನಿಮ್ಮ ಚಪ್ಲಿ ನಾನ್ಯಾಕೆ ಕದಿಲಿ ಹೇಳಿ? ಮತ್ತೆ ಎಲ್ಲಿ ಹೋಯ್ತು? ಅದೆಲ್ಲಿ ಹಾಕಿದ್ದಿರೋ ನಾಡಿ. ನಿಮ್ಮ ಕಾಲಿನ ಚಪ್ಪಲಿ ನನಗಾಗ್ತದಾ? ಹಾಗಾದ್ರೆ ನಿನ್ನಳತೆಗೆ ಇದ್ದರೆ ಕದಿಯುತ್ತಿದ್ದೆ ಅನ್ನೋ? ಹಾಗಲ್ಲಯ್ಯ, ಕದ್ರೆ ಏನ್ ಪ್ರಯೋಜನ ನನ್ಗೆ? ನೋಡೋ ಮಾರ, ನಿನ್ನ ಇವಾಗ ಚಪ್ಪಲಿ ಕದ್ದೆ ಅಂತ ಹೇಳಿದೆನಾ? ನೀನು ಮನೆ ಎದುರು ಗುಡಿಸ್ತಾ ಮಾಡ್ತಾ ನಾನು ಬಿಟ್ಟಿದ್ದನ್ನು ಎಲ್ಲಾದ್ರೂ ನೋಡಿದೀಯಾ ಎಂದು ಕೇಳಿದ್ರೆ ನೀನು ನಾನ್ಯಾಕೆ ಕದೀಲಿ ಅಂತ ಜಗಳ ಶುರು ಮಾಡಿದ್ಯಾ.
ಕಳ್ಳನ ಮನಸ್ಸು ಹುಳ್ಳಹುಳ್ಳೆಗೆ ಅಂತಾರೆ. ನಿನ್ನ ಮಾತು ನೋಡಿದ್ರೆ ನೀನು ಕದ್ದಿದ್ರೂ ಇರಬಹುದು. ಹೌದು ಹೌದು, ಕದ್ದಿದ್ದೀನಿ. ಕಳ್ಳರನ್ನು ಮನೆ ಒಳಗೆ ಅನ್ನ ಹಾಕಿ ಸಾಕ್ಕೊಂಡು ನಮ್ಮೇಲೆ ಗುಮಾನಿ ಮಾಡ್ತಿರಲ್ಲ. ಇಲ್ನೋಡಿ, ಒಂದು ಚಪ್ಲಿ ಇಲ್ಲಿದೆ. ಕಳ್ಳರು ಒಂದು ಚಪ್ಲಿ ಬಿಟ್ಟು ಇನ್ನೊಂದು ಕದಿಪಾರಾ? ಈ ಹಾಳು ನಾಯಿ ಮರಿ ದೆಸೆಯಿಂದ ನನ್ನ ತಲೆ ಮೇಲೆ ಕಳ್ಳನ ಬಂತು ಎಂದು ಚಪ್ಪಲಿ ಕದ್ದ ಕಿವಿಗೆ ಬೈಯುತ್ತಾ ಇನ್ನೊಂದು ಚಪ್ಪಲಿ ಹುಡುಕತೊಡಗಿದ. ಮರದ ನೆರಳಿನಲ್ಲಿ ಸುಖನಿದ್ರೆಯಲ್ಲಿದ್ದ ಅವನಿಗೆ ಎದ್ದು ಚಪ್ಪಲಿ ಹುಡುಕುವುದು ಸುತರಾಂ ಇಷ್ಟ ಇರಲಿಲ್ಲ. ಮಾರ ಮನಸ್ಸು ಮಾಡಿದ್ದರೆ ನಮ್ಮ ಮನೆ ಬಳಿ ಏನನ್ನು ಬೇಕಾದರೂ ಕದಿಯಬಹುದಿತ್ತು. ಆದರೆ ಎಂದೂ ಏನನ್ನೂ ಅವನು ಕದ್ದವನಲ್ಲ. ಕದಿಯುವ ಪ್ರಲೋಭನೆಯೇ ಉದಿಸದಷ್ಟು ವಯಸ್ಸಾಗಿತ್ತು ಅವನಿಗೆ. ಅವನಿಗೂ ಚಪ್ಪಲಿ ಕಾಣೆಯಾದುದಕ್ಕೂ ಯಾವ ಸಂಬಂಧವೂ ಇಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತಿದ್ದರೂ ಅವನು ಅದಕ್ಕೆ ಯಾವುದೋ ರೀತಿಯಲ್ಲಿ ಜವಾಬ್ದಾರ ಎಂದು ಆಪಾದಿಸದಿದ್ದರೆ ಅವನು ಮಲಗಿದ್ದಲ್ಲಿಂದೇ ಏಳುತ್ತಲೇ ಇರಲಿಲ್ಲ. ಅಷ್ಟೊಂದು ವಿರಾಮಜೀವಿ ಅವನು. ನಾಯಿಗಳು ಯಾವುದೋ ಒಂದು ವಯಸ್ಸಿನಲ್ಲಿ ಈ ರೀತಿ ಕಳ್ಳತನಕ್ಕೆ ಇಳಿಯುವುದನ್ನು ನೋಡಿದ್ದೇನೆ. ಕಿವಿ ಸಹ ಮನೆಯ ಬಳಿ ಸಿಕ್ಕುವ ಚಪ್ಪಲಿ, ಪೊರಕೆ ಇತ್ಯಾದಿ ಸಣ್ಣ ಪುಟ್ಟ ಸಾಮಾನುಗಳನ್ನು ಕದ್ದು ತೋಟಕ್ಕೆ ಹೊತ್ತುಕೊಂಡು ಹೋಗಿ ಅಲ್ಲಿ ಯಾವುದಾದರೂ ಮರದ ನೆರಳಿನಲ್ಲಿ ಕುಳಿತು ಕಚ್ಚಿ ಕಚ್ಚಿ ತುಂಡು ಮಾಡಿ ಬಿಸಾಕುತ್ತಿತ್ತು. ಸಾಧಾರಣವಾಗಿ ಚಪ್ಪಲಿಗಳೇ ಅದಕ್ಕೆ ಕದಿಯಲು ಸಿಕ್ಕುತ್ತಿದ್ದುದು. ಮನೆಗೆ ಬರುವ ಅತಿಥಿಗಳ ಸುಗಂಧಪೂರಿತ ಕಾಲುಚೀಲಗಳಂತೂ ಅದಕ್ಕೆ ಅತ್ಯಂತ ಪ್ರಿಯವಾದ ವಸ್ತು. ಅದನ್ನು ಕೊಳೆಯುತ್ತಿರುವ ಯಾವುದೋ ಪ್ರಾಣಿಯ ಚರ್ಮವೆಂದು ತಿಳಿಯುತ್ತಿತ್ತೋ ಏನೋ. ಬಂದವರು ಮಾತು ಮುಗಿಸಿ ನಮಸ್ಕಾರ ಹೇಳಿ ಆಚೆ ಹೋದವರು ಎಷ್ಟು ಹೊತ್ತಾದರೂ ನಿರ್ಗಮಿಸದೆ ಅಂಗಳದಲ್ಲೇ ಆಚೆ ಈಚೆ ಅಡ್ಡಾಡುತ್ತಿದ್ದರೆ ನನಗೆ ಕೂಡಲೇ ಇವರ ಕಾಲುಚೀಲ ನಾಪತ್ತೆಯಾಗಿದೆ ಎಂದು ಹೊಳೆಯುತ್ತಿತ್ತು. ಸರಿ, ನಾನು, ಮಾರ, ಪ್ಯಾರ ಎಲ್ಲ ಅಂಗಳದಲ್ಲಿ ತೋಟದಲ್ಲಿ ಹುಡುಕಾಟ ಆರಂಭಿಸುತ್ತಿದ್ದೆವು. ನಮ್ಮ ಹುಡುಕಾಟದ ಪರಿಯನ್ನು ನೋಡಲಾರದೆ ಬಂದವರು ಹೋಗ್ಲೇ ಬಿಡಿ, ಪರವಾಗಿಲ್ಲ ಎಂದೆನ್ನುತ್ತಾ ಖಾಲಿ ಬೂಟುಗಳನ್ನೇ ಹಾಕಿಕೊಂಡು ಸದ್ಯಕ್ಕೆ ಬೂಟುಗಳಾದರೂ ಉಳಿದಿವೆಯಲ್ಲ ಎಂದು ಹರ್ಷಚಿತ್ತರಾಗಿ ನಿರ್ಗಮಿಸುತ್ತಿದ್ದರು. ಕಿವಿಯ ಈ ತಂಟೆಯ ದೆಸೆಯಿಂದ ಅತಿಥಿಗಳು ಯಾರಾದರೂ ಬಂದರೆ ಅವರ ಕ್ಷೇಮ ಸಮಾಚಾರ ಕೇಳುವುದರ ಬದಲು ಅವರ ಕಾಲುಚೀಲಗಳಿಗೆ ಹೆಚ್ಚಿನ ಗಮನ ಕೊಟ್ಟು ಜೋಪಾನ ಮಾಡಬೇಕಿತ್ತು. ಇಷ್ಟೆಲ್ಲ ಜಾಗರೂಕತೆ ವಹಿಸಿದರೂ ನನ್ನ ಚಪ್ಪಲಿಗಳು ಯಾವುದೋ ಮೈಮರೆತ ಗಳಿಗೆಯಲ್ಲಿ ನಾಪತ್ತೆಯಾಗಿ ಬಿಡುತ್ತಿದ್ದವು. ವಿರಾಮಜೀವಿಯಾದ ಮಾರನ ನಿದ್ರಾಸಮಾಧಿಗೆ ಮಾತ್ರ ಕಿವಿಯ ಕಳ್ಳತನದಿಂದ ಭಂಗ ಬಂದು ಹುಡುಕುವ ಕೆಲಸ ಬೀಳುತ್ತಿತ್ತು. ಅವನು ಕಿವಿಯನ್ನು ಮನಸ್ಸಾರೆ ಶಪಿಸುತ್ತಿದ್ದ. ಒಮ್ಮೆ ನನ್ನ ಹೊಸ ಚಪ್ಪಲಿಯನ್ನೇ ಕದ್ದೊಯ್ದಾಗಲಂತೂ ಚಪ್ಪಲಿ ತನ್ನದಲ್ಲದಿದ್ದರೂ ಮಾರನಿಗೆ ಸಿಟ್ಟು ತಡೆಯಲಾಗಲಿಲ್ಲ. ಅವನಿಗೆ ಕಿವಿ ಒಯ್ದ ಚಪ್ಪಲಿಗಿಂತ ಇನ್ನೊಂದನ್ನು ಕದಿಯದೆ ಬಿಟ್ಟು ಅದು ನಿರುಪಯುಕ್ತವಾಗುವಂತೆ ಮಾಡಿತಲ್ಲ ಎನ್ನುವುದು ಬಹಳ ಸಿಟ್ಟಿನ ಸಂಗತಿಯಾಗಿತ್ತು. ಕದೀತಾ ಎರಡನ್ನೂ ಕದಿಬಾರ್ದಾ? ಕಳ್ಳನ್ ಕಾಯಿಲಿ ಅಂತ ಅನ್ನ ಹಾಕಿ ಸಾಕಿದ್ರೆ ಇದೇ ಕಳ್ಳನ ಶುರು ಮಾಡಿದೆ. ಏನೋ ಉಣ್ಣಕ್ಕೆ ಸಿಕ್ತು, ತಿನ್ನಕ್ಕೆ ಸಿಕ್ತು, ಬಾಯಿ ಹಾಕಿತು ಅಂದ್ರೆ ಒಂಥರ. ಇದಕ್ಕೇನು ಬಂದಿದ ಬರ? ಚಪ್ಪಲಿ ಪೊರಕೆ ಹೊಡ್ಕೊಂಡು ಹೋಗೋದಿಕ್ಕೆ. ಹೋದ ಜನ್ಮದಲ್ಲಿ ಇದು ಕಳ್ಳ ಆಗಿತ್ತು, ಕಾಡುತ್ತಿದೆ. ಅದೇ ದೇವರು ಈ ಜನ್ಮದಲ್ಲಿ ನಾಯಿಯಾಗಿ ಮನೆಕಾಯಿ ಅಂತ ಶಾಪ ಕೊಟ್ಟಿದ್ದಾನೆ. ಇದೇ ಇನ್ನೂ ಹೋದ ಜನ್ಮದ ಚಾಳಿ ಪೂರಿ ಹೋಗಿಲ್ಲ ಎಂದು ಕೋಲು ತಗೊಂಡು ಕಿವಿಯನ್ನು ಬೆರೆಸುತ್ತಿದ್ದ. ಮಿಂಚಿನ ಲಾಘವ ಇದ್ದ ಕಿವಿ ಎಂದೂ ಅವನ ಕೋಲಿಗೆ ಸಿಕ್ಕಿರಲಿಲ್ಲ. ಅದು ತಪ್ಪಿಸಿಕೊಂಡು ಓಡಿ ಹಾಗೂ ಇವನಿಗೆ ಕೋಪ ಮಿಗಿಲಾಗಿ ಇನ್ನಷ್ಟು ಬೈಯುತ್ತಿದ್ದ. ತನ್ನ ಪೂರ್ವಜನ್ಮದ ಕರ್ಮಗಳಲ್ಲಿ ಯಾವುದರ ದೆಸೆಯಿಂದ ತನಗೆ ಈ ಪಾಡು ಎಂದು ಆತ್ಮವಿಶ್ಲೇಷಣೆಗೆ ತೊಡಗಿದ. ಮಾರ ಒಬ್ಬ ಹಳ್ಳಿ ಮುಕ್ಕ, ದಡ್ಡ ಶಿಖಾಮಣಿ ಎಂದು ಮೊದಲು ತಿಳಿದಿದ್ದೆ. ಆದರೆ ಅವನಲ್ಲಿ ಅಸಾಧಾರಣ ತಿಳಿವಳಿಕೆಯೊಂದು ಮೂರ್ಖತನದ ಮುಸುಗಿನೊಳಗೆ ಕೆಲಸ ಮಾಡುತ್ತಿತ್ತು. ಇದನ್ನು ಸೂಪರ್ ಇಂಟೆಲಿಜೆನ್ಸ್ ಎಂದು ಹೇಳಬಹುದು. ಹೋದ ಜನ್ಮದಲ್ಲಿ ಕಿವಿ ಕಳ್ಳ ಆಗಿದ್ದರೆ ನೀನೇನಾಗಿದ್ದೆ ಎಂದು ಕೇಳಿದೆ. ನಾನಿನ್ನೇನು ಪೊಲೀಸ್ಕೋನಾಗಿರ್ಬೇಕು ಅಷ್ಟೇ, ಈ ಜನ್ಮದಲ್ಲಿ ತೋಟದ ಕಾವಲು ಕೆಲಸ ಎಂದ. ಒಮ್ಮೆ ಯಾವುದೋ ಮಾತಿಗೆ ಅವನನ್ನು ನಾನು, ನಿನಗೆ ದೇವರಲ್ಲಿ ನಂಬಿಕೆ ಇದೆಯಾ ಎಂದು ಕೇಳಿದೆ. ಮಾರನಿಗೆ ಕಣ್ಣಿಗೆ ಕಾಣುವುದು, ಕಾಣದ್ದು, ಮೂರ್ತ ಅಮೂರ್ತಗಳಿಗೆ ಹೆಚ್ಚು ವ್ಯತ್ಯಾಸವಿರಲಿಲ್ಲ. ಅಮೂರ್ತವಾದ ಗಾಳಿಯೇ ಮೂರ್ತವಾದ ಮೋಡ, ಮೂರ್ತವಾದ ಮೋಡವೇ ಅತಿ ಮೂರ್ತವಾದ ಮಳೆ. ನನ್ನ ಪ್ರಶ್ನೆಗೆ ಅವನು ಒಂದು ಕ್ಷಣ ಯೋಚಿಸುವ ತೊಂದರೆಯನ್ನೂ ತಗೊಳ್ಳಲಿಲ್ಲ. ಒಳ್ಳೆ ಚೆನ್ನಾಗಿ ಹೇಳಿರ, ಅಪ್ಪ ಅಮ್ಮ ಇಲ್ಲದೆ ಮಕ್ಕಳು ಹುಟ್ಕವಾ ಎಂದು ನನ್ನನ್ನೇ ಪ್ರಶ್ನಿಸಿ ನನ್ನ ಪ್ರಶ್ನೆಯನ್ನು ಮೌಢ್ಯದ ಪರಮಾವಧಿ ಎಂದು ತಳ್ಳಿಸಾಕಿದ. ಮಾರನ ವಿಚಿತ್ರ ತರ್ಕ, ಬುದ್ಧಿಶಕ್ತಿಗಳು ಕಿವಿಯ ಕಳ್ಳತನದ ಕಾಟದಲ್ಲಿ ವ್ಯಕ್ತವಾಗತೊಡಗಿದವು. ನನ್ನ ಹೊಸ ಚಪ್ಪಲಿಯನ್ನು ಕಿವಿ ಕಚ್ಚಿ ತುಂಡು ಮಾಡಿದ ಮೇಲೆ ನಾನು ಇನ್ನೊಂದು ಜೊತೆ ಚಪ್ಪಲಿ ತರಲೇಬೇಕಾಯಿತು. ಅದನ್ನು ತಂದ ಮಾರನೇ ದಿನದಿಂದ ನನಗೆ ಸಣ್ಣ ಮಾನಸಿಕ ಕಿರಿಕಿರಿ ಶುರುವಾಯಿತು. ಅದನ್ನು ಒಮ್ಮೆ ಹಾಕಿಕೊಳ್ಳಲು ಹೋದಾಗ ಬಲಗಾಲಿನದೂ ಎಡಕ್ಕೂ, ಎಡಗಾಲಿನದೂ ಬಲಕ್ಕೂ ಇತ್ತು. ಕಾಲು ಹಾಕಿದವನು ಮತ್ತೆ ಅದನ್ನು ಹೊರಗೆ ತೆಗೆದು ಕಾಲು ಬದಲಾಯಿಸಿ ಹಾಕಿಕೊಂಡೆ. ಇದಕ್ಕಾಗಿ ತಲೆಕೆಡಿಸಿಕೊಳ್ಳಬಾರದಷ್ಟು ಸಣ್ಣ ವಿಷಯ ಇದು. ನಾನೇ ಗಡಿಬಿಡಿಯಲ್ಲಿ ಆಚೆ ಈಚೆ ಮಾಡಿ ಹೋಗಿರಬಹುದು ಎಂದುಕೊಂಡು ಹೊರಟೆ. ಆದರೆ ಮಾರನೇ ದಿನವೂ ಹಾಗೆ, ಮತ್ತೊಂದು ದಿನವೂ ಹಾಗೆ. ಪ್ರತಿದಿನ ಇದೇ ಗೋಳು. ನಾನು ಪ್ರಜ್ಞಾಪೂರ್ವಕವಾಗಿ ಸರಿಯಾಗಿ ಇಟ್ಟು ಹೋದರೂ ಮತ್ತೆ ಇದೇ ಗೋಳು. ಯಾವುದೋ ಮಾಯದರಿ ಚಪ್ಪಲಿ ಅದಲು ಬದಲಾಗುತ್ತಿದೆ.
ಇದ್ಯಾವ ತರಹದ ಭೂತದ ಚೇಷ್ಟೆ? ಪ್ಯಾರ ವರಾಂಡಾದ ಕಸ ಗುಡಿಸುವಾಗ ಹೀಗೆ ಇಡುತ್ತಾನೇನೋ, ಆದರೆ ಪ್ರತಿದಿನ ಯಾಕೆ ಹೀಗಿಡುತ್ತಾನೆ? ಹಾಗಾದ್ರೆ ಉದ್ದೇಶಪೂರ್ವಕವಾಗಿ ಈ ತರಹ ಮಾಡುತ್ತಿದ್ದಾನೋ? ಇವನಿಗೆ ಬಲಗಾಲು ಯಾವುದು ಎಡಗಾಲು ಯಾವುದು ಸರಿಯಾಗಿ ಗೊತ್ತಿಲ್ಲವೇನೋ? ದಿನಕ್ಕೆ ಒಂದೊಂದು ಹೊಸ ತರಹದ ಚೇಷ್ಟೆ ತೆಗೆಯುತ್ತಿದ್ದೀಯಲ್ಲ. ಗೊತ್ತಿಲ್ಲ ಏನೋ? ಗೊತ್ತು ಸಾಮಿ, ಅಷ್ಟೇ ಹಂಗೆ ಇಡ್ತಾ ಇದ್ದೀನಿ. ಮಾರ ಹೇಳಿದ ಹಂಗೆ ಇನ್ನೆಲೆ ಇಡು ಅಂಟ. ಓಹೋ, ನನಗೆ ಕಿರಿಕಿರಿ ಉಂಟು ಮಾಡಲು ಇವರಿಬ್ಬರೂ ಸೇರಿ ಜಂಟಿ ಮಸಲತ್ತು ನಡೆಸುತ್ತಿದ್ದಾರೆ. ಪ್ಯಾರ, ಮಾರ, ಕಿವಿ ಎಲ್ಲ ಸೇರಿಕೊಂಡು ನನಗೆ ಊಹೆಗೂ ಸಹ ನಿಲುಕದ ತರಹದ ಹಿಂಸೆಗಳನ್ನು ಸಂಶೋಧಿಸಿ ಪ್ರಯೋಗಿಸುತ್ತಿದ್ದಾರೆ. ಕೇವಲ ಚಪ್ಪಲಿಯನ್ನು ಸತತವಾಗಿ ಅದಲು ಬದಲು ಮಾಡಿ ಇಟ್ಟಿದ್ದರೆ ಸಾಕು, ಒಬ್ಬನಿಗೆ ಹುಚ್ಚು ಹಿಡಿಯಬಹುದು ಎಂದು ಕಂಡುಕೊಂಡಿದ್ದಾರಲ್ಲ. ಇವರ ಬುದ್ಧಿ ಸೂಕ್ಷ್ಮ ಮೆಚ್ಚಬೇಕು. ನನಗೆ ರೇಗಿ ಹೋಯಿತು. ಲೋ ಪ್ಯಾರ, ಇವೆಲ್ಲ ಕಿಡಿಗೇಡಿತನ ನನ್ನತ್ರ ನಡೆಯಲ್ಲ. ಈ ಮನೆಯಲ್ಲಿ ಯಾವ ಸಾಮಾನು ಇಟ್ಟಲ್ಲಿ ಇರೋದಿಲ್ಲ. ಪೆನ್ನು ಪುಸ್ತಕ ಯಾವುದೂ ಅರ್ಧ ಗಂಟೆ ಹುಡುಕದೆ ಕೈಗೆ ಸಿಗೋದಿಲ್ಲ. ಇದೆಲ್ಲ ಒಟ್ಟಿಗೆ ಲೆಕ್ಕ ಹಾಕಿದರೆ ನನ್ನ ಜೀವಮಾನದ 15-20 ವರ್ಷ ಬರೇ ಹುಡುಕೋದ್ರಲ್ಲೇ ಕಳೆದಿರುತ್ತೆ. ಪ್ರತಿಯೊಂದು ಸಾಮಾನಿಗೂ ಈಗ ನಿನ್ನ ಕರೆದು ಕೇಳಬೇಕಾಗಿದೆ. ಜೊತೆಗೆ ಆ ಹಾಳು ನಾಯಿ ಬೇರೆ. ನಿಮ್ಮೆಲ್ಲರನ್ನೂ ಇಲ್ಲಿಂದ ಒದ್ದು ತೋಡಿಸ್ತೇನೆ ತಾಳಿ ಎಂದು ಕೂಗಿದೆ. ಮಾರ ಹೋದ ಜನ್ಮದಲ್ಲಿ ಪೊಲೀಸಿನವನಾಡಿದ್ದು ಖಾತ್ರಿ ಎನ್ನಿಸಿತು. ಸ್ಟೇಷನ್ನಲ್ಲಿ ಅಪರಾಧಿಗಳಿಗೆ ಏರೋಪ್ಲೇನ್ ಹಾಕುವುದು, ಹೈದರಾಬಾದಿ ಗೋಲಿ ಚಲುವಿಸುವುದು, ಉಗುರು ಸಂದಿಗೆ ಸೂಜಿ ಚುಚ್ಚುವುದು, ಈ ಚಿತ್ರಹಿಂಸೆಗಳಲ್ಲಿ ಪಾರಂಗತನಾದ ಇವನಿಗೆ ಇನ್ನೂ ಹೋದ ಜನ್ಮದ ಚಾಳಿ ಹೋಗಿಲ್ಲ ಎಂದುಕೊಂಡೆ. ಲೋ ಮಾರ, ಎಲ್ಲಿದ್ಯೋ ಎಂದು ಕೂಗಿದೆ. ಈ ಸಣ್ಣ ವಿಷಯ ವಿಕೋಪಕ್ಕೆ ಹೋಗುತ್ತಿರುವುದು ನೋಡಿ, ಇಲ್ಲ ಸಾಮಿ, ಹೋದ ಸಾರಿ ನಿಮ್ಮ ಹೊಸ ಚಪ್ಪಲಿ ಹಾಳಾಡ್ತಲ್ಲ ಕಿವಿ, ಅಷ್ಟೇ ಮಾರ ಚಪ್ಪಲಿ ಅದಲು ಬದಲು ಇಡು ಅಂತ ಹೇಳಿದ. ಆಮೇಲಿಂದ ಕಿವಿ ಚಪ್ಪಲಿ ಕದಿಯೋದು ಬಿಟ್ಟಿಟ್ಟಿದ್ದಾನೆ ನೋಡಿ ಎಂದು ವಿವರಣೆ ಕೊಟ್ಟ. ಕಿವಿ ಈಗ ಚಪ್ಪಲಿ ಕದಿಯುವುದನ್ನು ನಿಲ್ಲಿಸಿದ್ದೇನೋ ಹೌದು, ಆದರೆ ಅವು ಬೆಳೆದು ದೊಡ್ಡವಾಗುತ್ತಾ ಬಂದಾಗ ತಾವಾಗೇ ಚೇಷ್ಟೆಗಳನ್ನು ನಿಲ್ಲಿಸಿಬಿಡುತ್ತವೆ ಎಂದೇ ಈಗ ಚಪ್ಪಲಿ ಕಳ್ಳತನ ನಿಂತಿದೆ ಎಂದುಕೊಂಡರೆ, ಮಾರ ಅದನ್ನು ತಾನು ಚಪ್ಪಲಿ ಅದಲು ಬದಲು ಮಾಡಿದ್ದಕ್ಕೆ ಎನ್ನುತ್ತಿದ್ದಾನೆ. ಮಾರ ಬಂದ ಕೂಡಲೇ, ನಿನಗೇನು ತಲೆ ಸರಿ ಇಲ್ಲವೇನೋ, ಅದ್ಯಾಕೆ ಚಪ್ಪಲಿ ಅದಲು ಬದಲು ಮಾಡಿ ಇಡು ಅಂತ ಹೇಳಿದ್ದೆ. ಯವನು ಈಗಲೇ ಮನೆಯೊಳಗೆ ಅಷ್ಟಾದು ತೊಂದರೆ ಕೊಡುತ್ತಿದ್ದಾನೆ, ಜೊತೆಗೆ ನೀನು ಬೇರೆ ಹೊಸ ಹೊಸ ದುರ್ವಿದ್ಯೆ ಹೇಳಿಕೊಡುತ್ತಿದ್ದೀಯಾ ಎಂದು ಕೇಳಿದೆ. ಒಂದು ಚಪ್ಪಲಿ ಆಚೆ ಈಚೆ ಆಗಿದ್ದಕ್ಕೆ ಯಾಕೆ ಆಕಾಶ ಬಿದ್ದು ಹೋದ ಹಾಗೆ ರೇಗಿರಯ್ಯ? ದಿನ ಒಂದೊಂದು ಚಪ್ಪಲಿ ಕಿವಿ ಕಾಡಿಗೆ ತಗೊಂಡು ಹೋಗಿ ಹಾಳು ಮಾಡ್ತಿದ್ನಲ್ಲ, ಅದು ತಪ್ಪಿಸಿದೆನಲ್ಲ, ಅದು ಹೇಳಿ. ಹೋಗೋ ಹೋಗೋ, ಯಾರು ಹೇಳಿದರು ನಿನಗೆ ಚಪ್ಪಲಿ ಅವಲು ಬದಲು ಮಾಡಿದರೆ ನಾಯಿ ಮುಟ್ಟೋದಿಲ್ಲ ಅಂತ? ಯಾರು ಯಾಕೆ ಹೇಳಬೇಕು? ನಿಮಗೆ ಕಣ್ಣಿಗೆ ಕಾಣೋಲ್ವಾ? ಹಂಗಿಡೋಕೆ ಶುರು ಮಾಡಿದ ಮೇಲೆ ನಿಮ್ಮ ಚಪ್ಪಲಿ ಒಂದಾದರೂ ಹೋಗಿದೆ? ಚಪ್ಪಲಿ ಅದಲು ಬದಲಿಗೂ ಕಿವಿ ಕಡಿಯುವುದನ್ನು ನಿಲ್ಲಿಸಿದ್ದಕ್ಕೂ ಯಾವ ಸಂಬಂಧವೂ ಇಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಈ ಮುದುಕನ ತಲೆಯೊಳಗೆ ಮೆದುಳು ಹೇಗೆ ಕೆಲಸ ಮಾಡುತ್ತದೆ ನೋಡಬೇಕೆಂದು, ಮಾರ, ಕದಿಯೋದಕ್ಕೆ ನಾಯಿಗೆ ಚಪ್ಪಲಿ ಹೇಗಿಟ್ಟಿದ್ದರೂ ಏನೋ, ಆಚೆ ಈಚೆ ಇದ್ದರೂ ಒಂದೇ, ತಲೆ ಕೆಳಗಾಗಿ ಇದ್ದರೂ ಒಂದೇ. ಅಷ್ಟಕ್ಕೂ ನಾಯಿಗೆ ಬಲಗಾಲು ಚಪ್ಪಲಿ ಯಾವುದು ಎಡಗಾಲು ಚಪ್ಪಲಿ ಯಾವುದು ಗೊತ್ತಾಗುತ್ತಾ? ಸುಮ್ಸುಮ್ನೆ ನನಗೆ ತೊಂದರೆ ಕೊಡೋದಿಕ್ಕೆ ಇವೆಲ್ಲ ಎಂದು ರೇಗಿದಂತೆ ನಟಿಸಿದೆ. ಯಾಕೆ ಗೊತ್ತಾಗಲ್ಲ? ಎಲ್ಲ ಗೊತ್ತಾಗುತ್ತೆ. ಚಪ್ಪಲಿ ಅದಲು ಬದಲು ಇಟ್ರೆ ದಯ್ಯದ ಮೆಟ್ಟು ಅಂತ ತಿಳ್ಕೊಂಡು ಅದನ್ನ ಮುಟ್ಟೋದಿಕ್ಕೆ ಹೆದರವೆ. ದಯ್ಯಕ್ಕೆ ಕಾಲು ಹೇಗಿರುತ್ತವೆ ಹೇಳಿ? ಎಡಗಾಲು ಬಲಗಾಲು ಅದಲು ಬದಲಾಗಿರೋಲ್ವಾ ಎಂದು ತನ್ನ ತಂತ್ರದ ಸಿದ್ಧಾಂತವನ್ನು ವಿವರಿಸಿದ. ಕಿವಿ ಈಗ ಕಳ್ಳತನ ನಿಲ್ಲಿಸಿದ್ದರಿಂದ ಆ ಸ್ವತಃಸಿದ್ಧ ಪ್ರಮಾಣದ ಎದುರು ನಾನು ವಾದ ಮಾಡಲು ಹೋಗುವುದು ಅಪಾಯಕರವಾಗಿತ್ತು. ಅದಲು ಬದಲು ಇಟ್ಟಿರುವ ಚಪ್ಪಲಿಲನ್ನು ನೋಡಿ, ಓಹೋ, ದೆಯ್ಯ ಇಲ್ಲಿ ಚಪ್ಪಲಿ ಬಿಟ್ಟು ಒಳಗೆ ಹೋಗಿದೆ ಎಂದು ತೀರ್ಮಾನಿಸಿ, ಕಿವಿ ಹಿಂಜಿರುವಕ್ಕೆ ಅದಕ್ಕೆ ಎಷ್ಟೊಂದು ವಿಷಯ ಗೊತ್ತಿರಬೇಕು ಯೋಚಿಸಿ. ಅದಕ್ಕೆ ಮೊದಲು ಮನುಷ್ಯರ ಎಡಗಾಲು ಬಲಗಾಲುಗಳ ರಚನೆ ಬಗ್ಗೆ ತಿಳುವಳಿಕೆ ಇರಬೇಕು. ಎರಡನೆಯದಾಗಿ ದೆಯ್ಯಕ್ಕೆ ಕಾಲುಗಳು ವ್ಯತಿರಿಕ್ತವಾಗಿರುತ್ತದೆ ಎಂದು ಗೊತ್ತಿರಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅದಕ್ಕೆ ಮಾರನಿಗಿರುವಂತೆಯೇ ದೆಯ್ಯಗಳಿರುವುದು ನಿಜ ಎಂದು ಗೊತ್ತಿರಬೇಕು. ಮಾರನೊಂದಿಗೆ ವಾದಕ್ಕೆ ಇಳಿದು ಅವನಿಗೆ ವಿಚಾರವಾದ ಬೋಧಿಸಲು ನನಗೆ ಮನಸ್ಸೇ ಇರಲಿಲ್ಲ. ಅವನ ಯೋಚನೆ, ತರ್ಕ, ಬುದ್ಧಿವಂತಿಕೆ, ಹೃದಯ ಮಿಡಿತ, ರಕ್ತದ ಚಲನೆ ಇವೆಲ್ಲದರೊಳಗೆ ಬೆರೆತು ಹೋಗಿರುವ ಅವನ ನಂಬಿಕೆಗಳ ಮೇಲೆ ಧಾಳಿ ಮಾಡುವುದರ ಬದಲು ಹೇಗೋ ಇವರೊಡನೆ ಸಹಬಾಳುವ ಕಲಿಯುವುದು ಕ್ಷೇಮ ಎನ್ನಿಸಿತು. ಕಿವಿ ತನ್ನ ತುಂಟಾಟವನ್ನು ಆಮೇಲೆ ನಿಲ್ಲಿಸಿದ್ದರಿಂದ ಪ್ಯಾರ ಮಾರನನ್ನು ಮಹಾ ಮೇಧಾವಿ ಎಂದು ತಿಳಿದ. ಮಾರ ನಮ್ಮೂರಿನ ಹರಿಜನ ಕೇರಿಯವನು. ನಮ್ಮ ತೋಟಕ್ಕೆ ಕಾವಲಿಗೆ ಸೇರಿಕೊಳ್ಳುವ ಮೊದಲು ಅಲ್ಲೇ ಒಂದು ಗುಡಿಸಲು ಹಾಕಿಕೊಂಡಿದ್ದ. ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ. ಒಬ್ಳು ಅವನಿಗೆ ದೂರದ ಸಂಬಂಧದಿಂದ ಮಗಳಾಗಬೇಕಾದವಳು ಯಾವುದೋ ಊರಿನಲ್ಲಿದ್ದಾಳೆಂದು ಹೇಳಿ ಅವಳನ್ನು ನೋಡಿ ಬರಲು ರಜಾ ತೆಗೆದುಕೊಂಡು ಹೋಗುತ್ತಿದ್ದ. ಕಾವಲು ಕೆಲಸಕ್ಕೆ ಸೇರಿದ್ಮೇಲೆ ಕೇರಿ ಬಿಟ್ಟು ತೋಟದ ಲೈನಿಗೆ ಬಂದ. ಮಾರ ಕೆಲಸ ಕೇಳಿ ಬಂದಾಗ ಇಷ್ಟೊಂದು ವಯಸ್ಸಾಗಿದ್ದ ಇವನಿಗೆ ಗದ್ದೆ ತೋಟದ ಕಾವಲು ಕಾಯುವುದು ಸಾಧ್ಯವೇ ಎಂದು ನನಗೆ ಅನುಮಾನವಾಗಿತ್ತು. ರಾತ್ರಿ ಕಾಡಿನಿಂದ ಹಂದಿಗಳು ಬರುತ್ತಿದ್ದವು. ಬೆಳಿಗ್ಗೆ ಕಳ್ಳರು ತೋಟದಲ್ಲಿ ಸೌದೆ, ಬಾಳೆಗೊನೆ, ಏಲಕ್ಕಿ, ಹಲಸಿನಕಾಯಿ ಇತ್ಯಾದಿ ಪುಡಿ ಕಳ್ಳತನಕ್ಕೆ ಬರುತ್ತಿದ್ದರು.
ಇದನ್ನೆಲ್ಲ ಕಾವಲು ಕಾಯಲು ನಿನ್ನಿಂದ ಸಾಧ್ಯವೇ ಎಂದು ಅನುಮಾನದಿಂದಲೇ ಪ್ರಶ್ನಿಸಿದೆ. ಅದಕ್ಕೆ ಅವನು ಸ್ವಲ್ಪವೂ ಹಿಂಜರಿಯದೆ, ನೀವೇನು ಯೋಚನೆ ಮಾಡಬೇಡಿ, 7 ಹೆಡೆ ನಾಗರಹಾವು ಕೊಪ್ಪರಿಗೆ ಕಾದ ಹಾಗೆ ಕಾಯ್ತೇನೆ ಎಂದು ಹೇಳಿದ. 7 ಹೆಡೆ ನಾಗರಹಾವು ಹೇಗೆ ಕಾಯುತ್ತೆ ಎಂದು ಗೊತ್ತಿಲ್ಲದ ನನಗೆ ಅವನ ಆಶ್ವಾಸನೆಯಿಂದ ಕೊಂಚವೂ ಸಮಾಧಾನ ಆಗಿಲ್ಲ. ಆದರೆ ಈ ರೀತಿಯ ಕಾವಲು ಕೆಲಸಕ್ಕೆ ಸಿಕ್ಕುವವರೇ ಇಂಥವರು. ದೃಢಕಾಯರು ಯಾವಾಗಲೂ ಹೆಚ್ಚು ಸಂಬಳ ದೊರೆಯುವ ತೋಟದ ಕೆಲಸಕ್ಕೆ, ಗದ್ದೆ ಕೆಲಸಕ್ಕೆ ಹೋಗುತ್ತಾರೆ. ಜೊತೆಗೆ ಮಾರ ಎಷ್ಟೇ ಮುದುಕನಿರಲಿ, ಕಾವಲಿಗೆ ಜನರಿದ್ದಾರೆ ಎಂದಾದರೆ ಸಾಕು, ಕಳ್ಳತನ ಸಾಕಷ್ಟು ಕಡಿಮೆಯಾಗುತ್ತೆ ಎಂದೆಲ್ಲ ಯೋಚಿಸಿ ಅವನಿಗೆ ಕಾವಲು ಕಾಯಲು ಹೇಳಿದೆ. ಗದ್ದೆಯಲ್ಲಿ ಮಾರ ಮಾಡಿದ ಮೊದಲ ಕೆಲಸ ಎಂದರೆ ಎತ್ತರದ ಪ್ರಶಸ್ತ ಜಾಗದಲ್ಲಿ ಸೊಪ್ಪು ತಂದು ಗುಡಿಸನು ರಚಿಸಿದ. ನಾನು ಹೋದಾಗೆಲ್ಲ ಅವನು ಅಲ್ಲಿ ಕುಳಿತಿರುತ್ತಿದ್ದ. ಒಂದು ದಿನವೂ ಅವನು ತೋಟ ತಿರುಗಿದ್ದನ್ನು ನೋಡಲಿಲ್ಲ. ತೋಟದಲ್ಲಿ ಕಳ್ಳತನ ಆಗಲಿ, ಆಗ ಅವನಿಗೆ ಸರಿಯಾಗಿ ಜೋರು ಮಾಡೋಣವೆಂದು ಸುಮ್ಮನಾದೆ. ಒಮ್ಮೆ ಮಾರನ ಕೆಲಸದ ವೈಖರಿ ನೋಡಲು ಬೆಳಿಗ್ಗೆ ಎದ್ದು ಗದ್ದೆ ಕಡೆ ಹೋದೆ. ಮಾರ ಅವನ ಗುಡಿಸಿಲಿನ ಒಳಗೆ ಸೊಪ್ಪು ತರಗಲೆಗಳ ಹಾಸಿನಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದ. ಬೆಳಗಿನ ಹೊತ್ತೇ ಈ ಥರ ನಿದ್ದೆ ಮಾಡ್ತಿರಬೇಕಾದ್ರೆ ಇನ್ನು ದಿನವೆಲ್ಲ ಯಾವ ರೀತಿ ಗದ್ದೆ ಕಾವಲು ಕಾಯಬಹುದೆಂದು ಗಾಬರಿಯಾಯಿತು. ಮಾರ, ಇದೇನಾ ನೀನು ಕಾವಲು ಕಾಯೋದು? ಬೆಳಗಿನ ಹೊತ್ತೇ ನಿದ್ದೆ ಮಾಡ್ತಿದ್ಯಲ್ಲ ಎಂದೆ. ರಾತ್ರಿ ಒಂದು ಕ್ಷಣ ಕಣ್ಮುಚ್ಚಿಲ್ಲಯ್ಯ, ಹಂಗಾಗಿ ಇವತ್ತು ಯಾಕೋ ಇಲ್ಲಿ ಕೂರಿದ್ದ ಹಂಗೆ ಕಣ್ಣಿಳಿತು. ಹಿಂದೆ ಯಾವಾಗ್ಲಾರೋ ಈ ಜಾಗ ಸುಡುಗಾಡಾಗಿತ್ತೋ ಏನೋ, ಇಲ್ಲಿ ಮಲಗಿದ್ರೆ ಏಳಕ್ಕೆ ಮನಸ್ಸು ಬರೋಲ್ಲ ಎಂದು ನಗುತ್ತಾ ತನ್ನ ನಿದ್ದೆಗೆ ಈ ಸ್ಥಳ ಮಹಿಮೆ ಎಂದು ವ್ಯಾಖ್ಯಾನಿಸಿದ. ನೋಡು, ಕೆಲಸ ಅಂದಮೇಲೆ ತಮಾಷೆ ಮಾಡಬಾರ್ದು. ನೀನು ಕಾವಲು ಕಾಯುವುದು ಎಂದ್ರೆ ಸ್ವಲ್ಪ ಬಾಯಿ ಮಾಡಿ ಗಲಾಟೆ ಮಾಡುತ್ತಿದ್ರೆ ಕಳ್ಳರಿಗೆ ಜನ ಇದ್ದಾರೆ ಅಂತ ಹೆದರಿಕೆ ಇರುತ್ತೆ. ನೀನು ಮಲಗಿ ಗೊರಕೆ ಹೊಡೆದ್ರೆ ಏನು ಕಾವಲು ಕಾದ ಹಾಗಾಯಿತು ಎಂದೆ. ಕಾವಲು ಕಾಯೋರು ಗಲಾಟೆ ಮಾಡಬಾರ್ದಯ್ಯ. ನಾವು ಗಲಾಟೆ ಮಾಡಿದ್ರೆ ಓಹೋ ಇಂಥ ಕಡೆನೇ ಇದ್ದಾನೆ ಇವನು ಅಂತ ತಿಳ್ಕೊಂಡು ಇನ್ನೊಂದು ಕಡೆ ಕದ್ದು ಬಿಡ್ತಾರೆ. ಅದಕ್ಕೆ ನಾನು ಸದ್ದು ಮಾಡದೆ ಪಹರೆ ಕಾಯ್ತೀನಿ ಎಂದ. ಏನೋ ಒಟ್ನಲ್ಲಿ ಕಳ್ಳತನ ನಿಂತರೆ ಸಾಕು, ಇವನು ಹೇಗಾದರೂ ಕಾವಲು ಕಾಯಲಿ ಎಂದು ನಾನು ಗದ್ದೆ ಆಚೆ ಬದಿಯಲ್ಲಿದ್ದ ತೋಟದ ಕಡೆಗೆ ಹೊರಟೆ. ಆ ತೋಟದ ಪಕ್ಕಕ್ಕೆ ಹರಿಜನರ ಕೇರಿಗೆ ಹೋಗುವ ಕಾಲುದಾರಿ. ಆ ದಾರಿಗೂ ತೋಟಕ್ಕೂ ನಡುವೆ ಬೇಲಿಗೆ ಒಂದು ಚೌಡಿ ಮರ. ಯಾವಾಗಲೋ ವರ್ಷಕ್ಕೊಮ್ಮೊಮ್ಮೆ ಹರಿಜನರು ತಮಟೆ ಬಡಿದುಕೊಂಡು ಗಲಾಟೆ ಮಾಡುತ್ತಾ ಪೂಜೆ ಮಾಡುತ್ತಿದ್ದರು. ಅವರು ತಮಟೆ ಕಾಯಿಸಲು ಬೆಂಕಿ ಹಾಕಿ ತೋಟಕ್ಕೆಲ್ಲಾದರೂ ಬೆಂಕಿ ಕೊಟ್ಟಾರೆ ಎಂದು ಹೆದರಿಸಿ ಎಚ್ಚರಿಕೆ ಹೇಳಲು ಜನ ಕಳಿಸುತ್ತಿದ್ದರಿಂದ ಆ ಚೌಡಿ ಬಗ್ಗೆ ನನಗೆ ಗೊತ್ತಿತ್ತಷ್ಟೆ. ಆವತ್ತು ತೋಟದ ಬೇಲಿ ಹತ್ತಿರ ಚೌಡಿ ಕಡೆಗೆ ನೋಡಿದಾಗ ಕುಂಕುಮ ಹಚ್ಚಿದ ಚೌಡಿ ಕಲ್ಲು, ಅದರ ಎದುರು ಕುಂಕುಮ ಲೇಪಿಸಿದ ಹಲವಾರು 5 ಪೈಸೆ 10 ಪೈಸೆ ನಾಣ್ಯಗಳು ಕಂಡವು. ಹರಿಜನರು ಅದಕ್ಕೆ ಹರಕೆ ಹೊರುವುದು, ಕೋಳಿ ಕುಯ್ಯುವುದು ಮಾಡುತ್ತಿದ್ದರಷ್ಟೆ. ದುಡ್ಡು ಹಾಕಿದ್ದನ್ನು ನೋಡಿರಲಿಲ್ಲ. ಯಾವ ಅರ್ಚಕನೂ ಇಲ್ಲದ ಚೌಡಿಗೆ ಕಾಣಿಕೆ ಏಕೆ ಹಾಕಿದ್ದಾರೆ, ಅದನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂದು ನನಗೆ ಹೊಳೆಯಲಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಇದೆಲ್ಲ ಮಾರನ ಕರಾಮತ್ತು ಎಂದು ಗೊತ್ತಾಯಿತು. ಹರಿಜನಲ ಕೇರಿಯಲ್ಲಿ ಇನ್ನೊಬ್ಬ ಮಾರ ಇದ್ದ. ಅವನನ್ನು ಎಲ್ಲ ಚಿಕ್ಕಮಾರ ಎಂದು ಕರೆಯುತ್ತಿದ್ದರು. ಗಾತ್ರದಲ್ಲಿ ಮಾರನ 4ರಷ್ಟಿದ್ದರೂ ವಯಸ್ಸಿನಲ್ಲಿ ಚಿಕ್ಕವನಿದ್ದುದರಿಂದ ಅವನನ್ನು ಚಿಕ್ಕಮಾರ ಎಂದು ಕರೆಯುತ್ತಿದ್ದರು. ಅವನೂ ಹರಿಜನರ ರುದ್ರನೂ ಒಂದು ದಿನ ಮಾರ ಎಲ್ಲಿ ಎಂದು ವಿಚಾರಿಸಿಕೊಂಡು ಮನೆ ಹತ್ತಿರ ಬಂದರು. ಸ್ವಲ್ಪ ಕೋಪದಲ್ಲಿದ್ದಂತೆ ಕಂಡಿತು. ಏನೆಂದು ವಿಚಾರಿಸಿದಾಗ ಮಾರ ಚೌಡಿಗೆ ಹೇಳಿಕೊಂಡಿದ್ದಾನಂತೆ, ಹೀಗೆ ಮಾಡಬಹುದಾ ಎಂದು ಕೂಗಾಡಿದರು. ಮಾರ ಹರಿಜನಲ ಕೇರಿಗೆ ಹೋಗಿ, ಸಾತ್ಕಾರರು ನನ್ನ ನಂಬಿ ಕಾವಲು ಕೆಲಸ ಕೊಟ್ಟಿದ್ದಾರೆ. ನೀವು ಯಾರಾದರೂ ಅಲ್ಲಿ ಕಳ್ಳತನಕ್ಕೆ ಬಂದ್ರೆ ಹುಷಾರು, ಚೌಡಿಗೆ ಹೇಳಿಕೊಂಡಿದ್ದೀನಿ. ಸೌದೆ ಹಲಸಿನಕಾಯಿ ಕದಿಯೋಕೆ ಬಂದು ಏನಾದರೂ ತೊಂದರೆ ಆದ್ರೆ ಆಮೇಲೆ ನನ್ನ ದೂರಬೇಡಿ ಎಂದು ಹೆದರಿಸಿದನಂತೆ. ಮಾರನನ್ನು ಕರೆಸಿ ಕೇಳಿದ್ರೆ, ನನಗೆ ಸಾತ್ಕಾರರು ಸಂಬಳ ಕೊಟ್ಟು ಕಾವಲು ಕಾಯು ಎಂದು ಹೇಳಿದ್ಮೇಲೆ ನಾನು ಬಂದೋಬಸ್ತ್ ಮಾಡಬೇಕೋ ಬೇಡವೋ ಎಂದು ದಬಾಯಿಸಿದ. ಮಾರ ಸುಮ್ಮನೆ ಚೌಡಿಗೆ ಹೇಳಿಕೊಳ್ತೀನಿ ಎಂದಿದ್ರೆ ಅವರು ಅಷ್ಟೊಂದು ದಿಗಿಲು ಬೀಳುತ್ತಿರರೋ ಇಲ್ಲವೋ. ಯಾಕೆಂದ್ರೆ ಈ ತಂತ್ರ ಎಲ್ಲ ತೋಟಗಳಲ್ಲೂ ಸರ್ವಸಾಧಾರಣವಾಗಿ ಈಗ ಹೆಚ್ಚು ಜನ ಕಳ್ಳರು ಅದಕ್ಕೆ ದಿಗಿಲು ಬೀಳುವುದಿಲ್ಲ. ಆದರೆ ಮಾರ ಅದಕ್ಕೆ ಅರಿಶಿಣ ಕುಂಕುಮ ಬಳದು ದುಡ್ಡು ಹಾಕಿದ್ದು ಅವರಿಗೆ ವಿಚಿತ್ರವಾದ ಗಾಬರಿ ಉಂಟುಮಾಡಿತ್ತು. ಮಾರ ಚೌಡಿ ಮುಂದೆ ಹಣ ಚೆಲ್ಲಿದ್ದು ಅವನ ಶ್ರದ್ಧೆಗೆ ಸೂಕ್ಷ್ಮವಾದ ಗಾಂಭೀರ್ಯ ತಂದಿತ್ತು. ಚೌಡಿ ಮುಂದೆ ಹಣ ಇಟ್ಟು ಮಾರ ಅವರಲ್ಲಿ ಉಂಟುಮಾಡಿದ ಅತ್ಯಂತ ಜಟಿಲ ಮನಃಪ್ರೇರಣೆ ವಿಶ್ಲೇಷಿಸಲು ತುಂಬ ಕಷ್ಟವಾದದ್ದು. ಅಯ್ಯ, ಇವನು ಚೌಡಿಗೆ ಏನಾದರೂ ಹೇಳಿಕೊಳ್ಳಿ, ನಮಗೇನಿಲ್ಲ. ಅದರ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕದ್ದವರಿಗೆ ತಾನೆ. ನಾವ್ಯಾಕೆ ನಿಮ್ಮ ತೋಟದಾಗೆ ಕದಿಯೋಣ ಹೇಳಿ. ಈ ಮುಷ್ಕ ದುಡ್ಡು ನಿವಾಳಿಸಿ ಅಲ್ಲಿ ಹಾಕಿದ್ದು ತಪ್ಪು. ಇವನಿಗೆ ನಮ್ಮ ಕೇರಿಯವರನ್ನ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ಈ ಥರ ಮಾಡಿದ್ದಾನೆ ಎಂದು ರುದ್ರ ಹೇಳಿದ. ನಾನು ದುಡ್ಡಾರು ಹಾಕ್ತೀನಿ, ಬೆಳ್ಳಿ ಬಂಗಾರನಾರು ಹಾಕ್ತೀನಿ, ಅದೆಲ್ಲ ನನ್ನ ವಿಶ್ವಾಸ. ನೀನ್ಯಾವನೋ ಹೇಳಕ್ಕೆ ಎಂದು ಮಾರ ಗಟ್ಟಿ ದನಿಯಲ್ಲಿ ಉತ್ತರಿಸಿದ. ಮುದ್ಮ, ನೀನೇನು ತಮಾಷೆಗೆ ಮಾಡ್ತಿದ್ಯಾ? ಮನುಷ್ಯಮರು ಓಡಾಡೋ ಜಾಗ, ದನ ಕಾಯೋ ಹುಡುಗರು, ಸ್ಕೂಲ್ ಹುಡುಗರು ಅಲ್ಲೇ ತಿರುತ್ತವೆ. ಬೀಡಿಗೆ ಬೆಂಕಿಪಟ್ಟಕ್ಕೆ ಅಂತ ನಿನ್ನ ದುಡ್ಡಿಗೆ ಕೈ ಹಾಕಿದ್ರೆ ಯಾರ ಮನೆ ಹಾಳಾಡಬೇಕು ಅಂತ ಮಾಡಿದ್ಯಾ? ಮೊದಲು ತೆಗಿ ಅಲ್ಲಿಂದ ನಿನ್ನ ದುಡ್ಡು, ಚಿಕ್ಕಮಾರ ಬೈದ. ನೋಡಿಯಯ್ಯ, ಮೊನ್ನೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದಿ ಮಕ್ಕಳಾಗದ ಹಾಗೆ ಆಪರೇಷನ್ ಮಾಡ್ತಾ ಇದ್ದಾರೆ.
ಆ ಜಾಗದಾಗೆ ದುಡ್ಡಿಟ್ಟು ಇವನು ನಮ್ಮ ಮಕ್ಕುಮರಿ ಸಾಯಿಸಿ ನಿರ್ವಂಸ ಮಾಡಕ್ಕೆ ಹೊರಟಿದ್ದಾನೆ. ಅದ್ಯಾವ ಸೂಳೆ ಮಗ ಕಳ್ಳನ ಮಾಡಿದ್ದಾನೋ ಅವನಿಗೆ ಏನಾರ ಮಾಡ್ಕೊಳ್ಳಿ, ಸಾರಾ ಸಗಟು ಇಡೀ ಕೇರಿಯವರಿಗೆ ತೊಂದರೆ ಕೊಟ್ರೆ ಹೆಂಗೆ ಎನ್ನುತ್ತಾ ರುದ್ರ ಗೋಗರೆಯುವನಂತೆ ಕೂಗಿದ. ನೀನ್ಯಾಕೆ ನಿನ್ನ ದುಡ್ಡು ತೆಕ್ಕೋಬಾರೋ ಮಾರಾ ಎಂದು ಮಾರನ ಕಡೆಗೆ ತಿರುಗಿ ಕೇಳಿದೆ. ಶಿವಶಿವ, ಏನ್ ಹೇಳಿರಯ್ಯ, ಚೌಡಿಗೆ ತಗ ಅಂತ ಕೊಟ್ಟ ಕಾಣಿಕೆ ವಾಪಸ್ ತೆಕ್ಕೊಳ್ಳೋದುಂಟೇನಯ್ಯ. ದಿನ ಬೆಳಗಾದ್ರೆ ಅಲ್ಲಿ ಸೌದೆ ಹೊರೋದು, ಇಲ್ಲಿ ಹಲಸಿನಕಾಯಿ ಕೆಡಗೋದು, ಏಲಕ್ಕಿ ಕದಿಯೋದು. ನಾನು ಮುಪ್ಪಿನ ಮುದುಕ, ಎಲ್ಲಂತ ನೋಡ್ಲಿ ಹೇಳಿ. ಅದಕ್ಕೆ ಹೋಗಿ ನನ್ನ ಸಂಬಳದಾಗೆ ಇಷ್ಟು ಅಂತ ಚೌಡಿಗೆ ಒಪ್ಪಂದ ಮಾಡಿ ಜೇಬ್ನಾಗಿದ್ದ ಚಿಟ್ರ ತೆಗೆದು ಅಲ್ಲಿ ಹಾಕ್ಬಂದೆ. ಈಗ ಕದೀಲಿ ನೋಡೋಣ ಎಂದು ಮಾರ ಅವರಿಬ್ಬರಿಗೂ ಇನ್ನಷ್ಟು ದಿಗಲು ಇಕ್ಕಿಸಿದ. ಸರಿನೋ, ನೀನು ಚೌಡಿಗೆ ಹೀಗೆ ತಿಂಗಳು ಸಂಬಳದಾಗೆ ಪಾಲು ಕೊಟ್ಟ ಹೋದರೆ ಸುಮಾರು ದುಡ್ಡಾಗದಲ್ಲ, ಕೊನೆಗೆ ಅದರ ಕಥೆ ಏನು ಎಂದು ಮಾರನ್ನ ಕೇಳಿದೆ. ಅದಕ್ಕೇನು ಮಾಡಂಗಿಲ್ಲ, ನೀವು ಮೈಸೂರಿಗೆ ಹೋಗಿರಲ್ವಾ, ಅವಾಗ ಹೇಳಿ, ಆ ಕಾಣಿಕೆ ತೆಕ್ಕೊಡ್ತೀನಿ. ಆ ಬೆಟ್ಟದ ಮೇಲೆ ಚಾಮುಂಡಮ್ಮ ಇದ್ದಾಳಲ್ವಾ, ಅವಳು ಈ ಚೌಡಿಗಳೆಲ್ಲ ಯಜಮಾನತ್ತಿ, ತಗೊಂಡು ಹೋಗಿ ಅಲ್ಲಿಗೆ ಹಾಕಿಬನ್ನಿ ಎಂದ. ಅಲ್ಲಿ ಅರ್ಚಕನಿಗೆ ತಿನ್ನೋದಕ್ಕೆ ನಾನ್ಯಾಕೆ ಇವನ ಚಿಟ್ರೆ ಹಣ ತೆಗೊಂಡು ಹೋಗಿ ಕೊಡಬೇಕು ಎಂದು ನನಗೆ ಅನಿಸಿತು. ಆದರೆ ನಾನೀಗ ಹೀಗೆಳೆದ್ರೆ ಮಾರನ ತಂತ್ರವೆಲ್ಲ ವಿಫಲವಾಗಿ ಮಟ್ಟೆ ಕಳ್ಳತನ ಆರಂಭವಾಗುತ್ತೆ ಎಂದು ಯೋಚಿಸಿ ಸುಮ್ಮನಾದೆ. ಮಾರ ಚೌಡಿಗೆ ಹಾಕಿದ ಹಣ ತೆಗೆಯುವ ಹಾಗಿಲ್ಲ ಎಂದು, ಸಾಹುಕಾರರು ಕೆಲಸ ಮಾಡಿದ್ದಕ್ಕೆ ತನಗೆ ಸಂಬಳ ಕೊಡುವ ಹಾಗೆಯೇ ತಾನು ಚೌಡಿಗೆ ಸಂಬಳ ಕೊಡುತ್ತಿದ್ದೇನೆ ಎಂದು ಕಡ್ಡಿ ಮುರಿದಂತೆ ಚಿಕ್ಮಾರನಿಗೂ ರುದ್ರನಿಗೂ ಪ್ರತ್ಯುತ್ತರ ಕೊಟ್ಟು ಅವರನ್ನು ಇನ್ನಷ್ಟು ಚಿಂತೆಗೀಡು ಮಾಡಿದ. ನಾನು ಮೈಸೂರಿಗೆ ಹೋಗುವಾಗ ಆ ಕಾಣಿಕೆ ಹಣ ತೆಗೊಂಡು ಹೋಗುತ್ತೇನೆಂದು, ಅಲ್ಲಿಯ ವಂಶದ ಕುಡಿಗಳನ್ನು ಕಾಣಿಕೆಗೆ ಕೈ ಹಾಕದ ಹಾಗೆ ಜೋಪಾನ ಮಾಡಿರೆ ಎಂದು ಹೇಳಿದೆ. ರುದ್ರನೂ ಚಿಕ್ಮಾರನೂ ಅತ್ತ ಹೋದ ಮೇಲೆ, ಈ ಕಳ್ಳ ಸೂಳೆಮಕ್ಕು ಇಬ್ಬರೂ ದೊಡ್ಡ ಕಳ್ಳರು, ಅದೇನು ಕಡಿತಾನೆ ಆ ಮುಮ್ಮು ಅಂಟಿದ್ರಂತೆ. ಈಗ ದುಡ್ಡು ಮುಟ್ಟಿದ್ ಯಾರಿಗೋ ಏನೋ ಆಗಿರಬೇಕು, ಅದಕ್ಕೆ ಹೆದರ್ಕೊಂಡು ಓಡಿ ಬಂದಿದ್ದಾರೆ. ಇಬ್ಬರೂ ಕದಿತಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನಮ್ಮ ಕೇರಿಯಲ್ಲಿ ರುದ್ರನಿಗೆ ಕಳ್ಳರುದ್ರ ಅಂತಾನೆ ಕರೆಯೋದು ಎಂದು ಅವರಿಬ್ಬರಿಗೂ ಮಾರ ಬೈದ. ನನ್ನ ಗದ್ದೆ ಪಕ್ಕದ ಚೌಡಿ ಬಹಳ ಹಿಂದಿನಿಂದಲೂ ಅಲ್ಲೇ ಇತ್ತು. ಮಾರ ಬರುವವರೆಗೂ ಕಳ್ಳರು ಯಾರೂ ಹೆದರಿ ಹಿಂದಡಿದಿರಲಿಲ್ಲ. ಮಾರ ಬಂದು ಚೌಡಿಯ ಎದುರು ಹಣ ಇಟ್ಟು ಮಾಡಿದ ಮಾಟ ಏನೆಂದು ಇವತ್ತಿಗೂ ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಮಾರ ಕಾವಲು ಶುರು ಮಾಡಿದ ಮೇಲೆ ಕಳ್ಳತನ ನಿಲ್ಲುವುದಿರಲಿ, ಇವನ ಕಾಣಿಕೆ ಹಣ ಹೆಚ್ಚಾಗುತ್ತಾ ಹೋದಂತೆ ಗಾಬರಿ ಬಿದ್ದ ಹರಿಜನರು ಆ ದಾರಿಯನ್ನೇ ವರ್ಜಿಸಿ ಗದ್ದೆ ಪಕ್ಕದಲ್ಲಿ ಬೇರೆ ಕಾಲು ದಾರಿಯಲ್ಲಿ ಓಡಾಡತೊಡಗಿದರು. ಆ ದಾರಿಯಲ್ಲಿ ಹೋಗುವವರೆಲ್ಲ ಆ ಜಾಗದಲ್ಲಿ ಕೆಲವು ಕ್ಷಣಗಳಾದರೂ ದುಡ್ಡಿನ ಪ್ರಲೋಭನ ಮತ್ತು ಚೌಡಿಯ ಭೀತಿ ಎರಡರೂ ನಡುವೆ ಸಿಕ್ಕಾಕೊಂಡು ಮಾನಸಿಕ ಬಿಕ್ಕಟ್ಟು ಅನುಭವಿಸುತ್ತಿದ್ದರೆಂದು ಕಾಣುತ್ತದೆ. ಬೆಳಗಿನ ಹೊತ್ತೇ ಅಲ್ಲಿ ಮರದ ಮೇಲೆ ರಣ ಕುಳಿತು ಶಿಳ್ಳೆ ಹೊಡೆಯುತ್ತದೆ ಎಂದೆಲ್ಲ ವರ್ತಮಾನ ಸೃಷ್ಟಿಸಿಕೊಂಡು ಅತ್ತ ಸುಳಿಯುವುದನ್ನೇ ಬಿಟ್ಟುಬಿಟ್ಟರು. ಅದೇ ಸಮಯದಲ್ಲಿ ಮುದ್ರೆಮನೆ ಮನ್ನಾ ಜಂಗ್ಲಿಯಿಂದ ಕಾಡು ಹಂದಿಗಳು ನಮ್ಮ ಗದ್ದೆಗಳ ಕಡೆಗೆ ಬರತೊಡಗಿದ್ದವು. ನನ್ನ ಗದ್ದೆ ಬಡುವಿನ ಮೇಲೆಲ್ಲ ಹಂದಿ ಹೆಜ್ಜೆ ಗುರುತುಗಳಿದ್ದವು. ಆದರೆ ಆಶ್ಚರ್ಯವೇನೆಂದರೆ ಎಲ್ಲೂ ಗದ್ದೆಗೆ ಇಳಿದು ಭತ್ತಕ್ಕೆ ಬಾಯಿ ಹಾಕಿರಲಿಲ್ಲ. ನಾನು ಹಾಕಿದ್ದು IR8 ಭತ್ತ. ಅದು ನೆಲದಿಂದ ಕೇವಲ 1.5-2 ಅಡಿ ಮಾತ್ರ ಬೆಳೆಯುವ ಭತ್ತವಾಗಿದ್ದರಿಂದ ಬಯಲಿನಂಥ ಇದ್ದ ನನ್ನ ಭತ್ತದ ಗದ್ದೆಗಳಿಗಿಂದ ರತ್ನಚೂಡಿ, ಕಿರುವಾಣ ಮುಂತಾದ ಊರವರ ಎತ್ತರ ಬೆಳೆಯುವ ಭತ್ತದ ಗದ್ದೆಗಳೇ ಹಂದಿಗಳಿಗೆ ಹೆಚ್ಚು ಆಕರ್ಷಕವಾಗಿದ್ದವು. ಅವು ಅವರ ಗದ್ದೆಗಳಿಗೆ ಲೂಟಿ ಮಾಡಲು ಹೋಗುತ್ತಿದ್ದವು. ನಾನು ಬೇಕೆಂದೇ ಮಾರ ಇದಕ್ಕೆ ಏನು ವ್ಯಾಖ್ಯಾನ ಮಾಡುತ್ತಾನೆ ನೋಡೋಣ ಎಂದು, ಏನ್ ಕಾವಲ್ ಕಾಯ್ತೀಯ ಮಾರ, ಈ ರೀತಿ ಹಂದಿ ತಿರುಗಾಡಿದ್ದಾವಲ್ಲ ಎಂದೆ. ಅಷ್ಟೇ ತಾನೇ, ತಿರುಗ್ಲಿ ಬಿಡಿ, ಭತ್ತಕ್ಕೆ ಬಾಯಿ ಹಾಕಿದ್ರೆ ತಾನೇ ನಮಗೆ ನಷ್ಟ. ಇಷ್ಟೊಂದು ಓಡಾಡಿದ್ದಾವೆ, ಯಾಕೆ ಭತ್ತಕ್ಕೆ ಬಾಯಿ ಹಾಕಿಲ್ಲ? ಅದು ಹೇಗೆ ತಿನ್ನುವೆ, ಅವಕ್ಕೆ ಬಾಯಿ ಕಳಿಯೋದಕ್ಕೆ ಆಗ್ಬೇಕಲ್ಲ. ಏನ್ ಮಾಡಿದ್ದೀಯ ಅವಕ್ಕೆ? ಅದರ ಬಾಯಿಗೆ ಬೀಗ, ಚೌಡಿ ಬೀಗ ಹಾಕಿ ಒಳಗೆ ಬಿಡ್ತದೆ, ಆಮೇಲೆ ಬೀಗ ತೆಗೆದು ಆಚೆಗೆ ಕಳಿಸ್ತದೆ, ಅಷ್ಟೇ. ಮಾರನ ಹತ್ತಿರ ಹೆಚ್ಚು ಮಾತಾಡಿದರೆ ನಾನು ಅವನನ್ನು ಪರಿವರ್ತಿಸುವ ಬದಲು ಅವನೇ ನನ್ನನ್ನು ಪರಿವರ್ತಿಸಬಹುದು ಎಂದು ಗಾಬರಿಯಾಯಿತು. ತೋಟದ ಕಾವಲು ವಹಿಸಿಕೊಂಡ ಈ ಘಾಟಿ ಮುದುಕ ಚೌಡಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟು ಗದ್ದೆ ಬಡುವಿನ ಮುರುಕಲು ಜೋಪಡಿಯಲ್ಲಿ ಆರಾಮವಾಗಿ ನಿದ್ದೆ ಮಾಡುತ್ತಿದ್ದ. ಇವನ 3 ಕಾಸಿನ ಸಂಬಳ ತೆಗೊಂಡ ಹಂಗಿಗೆ ಚೌಡಿ ಕೋಳಗಳನ್ನು ಬೀಗಗಳನ್ನು ಹಿಡಿದುಕೊಂಡು ಹಗಲು ರಾತ್ರಿ ಕಾವಲು ಕಾಯಬೇಕಾಯಿತು.